ಈ ಸಲದ ದಸರಾ ಉದ್ಘಾಟನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಲೇಖಕಿ ಬಾನು ಮುಷ್ತಾಕ್ ಅವರನ್ನು ಆರಿಸಿದೆ. ವಿಷಯ ನಿಮಗೆ ಗೊತ್ತು. ಬಾನು ಮುಷ್ತಾಕ್ ಅವರ ಕೃತಿಯ ಅನುವಾದಕ್ಕೆ ಬುಕ್ಕರ್ ಪ್ರಶಸ್ತಿ ಬಂದಿದೆ. ಇಂಥ ದೀಪಾ ಬಾಸ್ತಿ ಅವರು ಮಾಡಿರುವಂಥ ಅನುವಾದಕ್ಕೆ ಇಷ್ಟು ದೊಡ್ಡ ಗೌರವವನ್ನು ಕನ್ನಡಕ್ಕೆ ಕರ್ನಾಟಕಕ್ಕೆ ತಂದುಕೊಟ್ಟ ಬಾನು ಮುಷ್ತಾಕ್ ಅವರಿಂದ ನಾವು ಈ ಸಲ ದಸರಾ ಉದ್ಘಾಟನೆ ಮಾಡಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೊರಟಿದೆ. ನಾನು ಡೇ ಒನ್ ಹೇಳಿದೆ, ಈ ಸಲ ದಸರಾ ಉದ್ಘಾಟನೆ ಮಾಡುವುದಕ್ಕೆ ಬಾನು ಮುಷ್ತಾಕ್ ಅವರಿಗಿಂತ ಸೂಕ್ತ ವ್ಯಕ್ತಿ ಯಾರೂ ಇಲ್ಲ. ಶಿ ಇಸ್ ದ ರೈಟ್ ಪರ್ಸನ್. ಸಮಸ್ಯೆ 2 ವರ್ಷಗಳ ಹಿಂದೆ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಮಾಡಿದ್ದ ಒಂದು ಭಾಷಣ ಅಷ್ಟೇ, ಅದೊಂದೇ ಸಮಸ್ಯೆ. ನೀಡ್ಲೆಸ್ ಟು ಸೇ, ಅವರೊಬ್ಬ ಮುಸ್ಲಿಂ ಮಹಿಳೆ. ಇಸ್ಲಾಂ ಪ್ರಕಾರ ಮೂರ್ತಿ ಪೂಜೆಗಿಂತ ಹರಾಮಾದಂಥದ್ದು, ಅದಕ್ಕಿಂತ ಪಾಪಕೃತ್ಯವಾದಂಥದ್ದು ಇನ್ಯಾವುದೂ ಇಲ್ಲ ಮೂರ್ತಿ ಪೂಜೆ. ನಾನು ಮೊನ್ನೆನೂ ವಿಷಯ ಬಂದಾಗ ಪ್ರಸ್ತಾಪಿಸಿದೆ. ಇತ್ತೀಚೆಗೆ ಒಬ್ಬರು ಪ್ರಶ್ನೆ ಕೇಳಿದ್ರು. ನೀವು ಗೂಗಲ್ ಸರ್ಚ್ ಮಾಡಿದರೆ ವಿಡಿಯೋನೇ ಸಿಗುತ್ತೆ ನಿಮಗೆ. 2 ವ್ಯಕ್ತಿಗಳಿದ್ದಾರೆ. ಒಬ್ಬ ಹೋಗಿ ಸಣ್ಣ ಬಾಲಕಿಯೊಬ್ಬಳ ಮೇಲೆ ಅತ್ಯಾಚಾರ ಎಸಗ್ತಾನೆ, ಇನ್ನೊಬ್ಬ ಹೋಗಿ ಮೂರ್ತಿ ಪೂಜೆ ಮಾಡ್ತಾನೆ. 2 ಪೈಕಿ ಯಾರು ಮಾಡಿದ್ದು ಅತಿ ದೊಡ್ಡ ಪಾಪಕೃತ್ಯ ಅಂತ ಕೇಳಿದ್ರೆ ಮೌಲ್ವಿ ಹೇಳೋದು ಮೂರ್ತಿ ಪೂಜೆ ಮಾಡಿದವನದು ಅತಿ ದೊಡ್ಡ ಪಾಪಕೃತ್ಯ. ಅಂದರೆ ಶಿಶುಕಾಮಕ್ಕಿಂತಲೂ ಮೂರ್ತಿ ಪೂಜೆ ದೊಡ್ಡ ಪಾಪ ಅಂತ ಕೊಟ್ಟಂಥ ಹೇಳಿಕೆ ಅದು. ಅವರು ಧರ್ಮಗ್ರಂಥ ಪ್ರಕಾರ ಹೇಳಿರ್ತಾರೆ. ಬಾನು ಮುಷ್ತಾಕ್ ಅವರು ನೀವು ತಾಯಿ ಭುವನೇಶ್ವರಿ ಅಂತ ಮಾಡುವ ಮೂಲಕ ಕರ್ನಾಟಕ ಅಂದರೆ ತಾಯಿ ಭುವನೇಶ್ವರಿ ಅಂತ ಮಾಡುವ ಮೂಲಕ ನಮ್ಮನ್ನೆಲ್ಲ ದೂರ ಇಟ್ಟುಬಿಟ್ರಿ ನೀವು. ಅಂದರೆ ನಮಗೆ ಕನ್ನಡದ ಮೇಲೆ ಪ್ರೀತಿ ಇದೆ, ಅಭಿಮಾನ ಇದೆ, ಬಟ್ ತಾಯಿ ಭುವನೇಶ್ವರಿ ನಮ್ಮ ಧರ್ಮ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದನ್ನು ಆಕೆಯನ್ನು ಮಂದಾಸನದ ಮೇಲೆ ಕೂಡಿಸಿಬಿಟ್ರಿ, ಅದನ್ನು ಹೆಂಗೆ ನಮ್ಮ ಧರ್ಮ ಒಪ್ಪೋದಕ್ಕೆ ಸಾಧ್ಯ ಅನ್ನುವ ಅರ್ಥದಲ್ಲಿ ಮಾತಾಡಿದ್ರು ಅವರು. ಒಂದು ಕಡೆ ತಾಯಿ ಭುವನೇಶ್ವರಿ, ಇನ್ನೊಂದು ಕಡೆ ಕರ್ನಾಟಕದ ಧ್ವಜ, ಅರಿಶಿಣ ಕುಂಕುಮ ಎರಡಕ್ಕೂ ಇಸ್ಲಾಂನಲ್ಲಿ ಜಾಗ ಇಲ್ಲ. ಅರಿಶಿಣ ಕುಂಕುಮವನ್ನು ಕನ್ನಡದ ಧ್ವಜ ಮಾಡುವ ಮೂಲಕ ನನ್ನ ಹತ್ರ ಬರ್ದಂಗೆ ತಡೆದ್ರಿ ನೀವು, ಅರ್ಥಾತ್ ಮುಸ್ಲಿಮರ ಹತ್ರ ಬರ್ದಂಗೆ ಮಾಡಿದ್ರಿ ಅನ್ನುವ ಭಾಷಣವನ್ನು ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದರು. ಅದು ಅನೇಕರಿಗೆ ಆಹಾರ ಆಯಿತು. ಬಾನು ಮುಷ್ತಾಕ್ ಅವರು ನೋಡಿ, ಆ ಭಾಷಣದ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಅವ್ರಿಗೂ ಅನ್ನಿಸ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ದಸರಾ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಏನಾದರೂ ತಮ್ಮ ಭಾಷಣದಲ್ಲಿ ಆ ಸ್ಪಷ್ಟೀಕರಣವನ್ನು ಕೊಡ್ತಾರೋ ಗೊತ್ತಿಲ್ಲ. ಅವರು ಅದರ ಬಗ್ಗೆ ನೋ ಕಮೆಂಟ್ಸ್ ಅನ್ನುವ ರೀತಿಯಲ್ಲಿ ಉಳ್ಕೊಂಬಿಟ್ರು. ನೀವು ದಸರಾ ಉದ್ಘಾಟನೆ ಮಾಡ್ತೀರಿ ಅನ್ನೋದಾದರೆ ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ನಿಮಗಿರುವಂಥ ಅಭಿಪ್ರಾಯ ಏನು ಹೇಳಿ ಅನ್ನೋದು ಅನೇಕರ ಪ್ರಶ್ನೆ. ನಾಡದೇವತೆ ಯಾಕೆ? ಇದು ನಾಡ ಹಬ್ಬ. ನಿಮ್ಮ ಪ್ರಕಾರ ಯಾವುದು ಮಹಾಪಾಪವು ಮೂರ್ತಿ ಪೂಜೆ, ಅದು ಅಲ್ಲಿ ನಡೆಯುತ್ತೆ. ಅದರ ಉದ್ಘಾಟನೆಗೆ ನೀವು ಬರ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯ ಏನು ಹೇಳಿ ಅಂತ ಅವರನ್ನು ಪ್ರಶ್ನಿಸಲಾಯಿತು. ಯಾವಾಗ ಅದು ಯಾವುದಕ್ಕೂ ಉತ್ತರ ಬರಲಿಲ್ವೋ ಪ್ರತಾಪ್ ಸಿಂಹ ಅವರು ಹೈಕೋರ್ಟಿಗೆ PIL ಹಾಕಿದ್ರು. ಜೊತೆಗೆ ಇನ್ನೊಬ್ಬ ಹೋರಾಟಗಾರ ಗಿರೀಶ್ ಕುಮಾರ್, ಗೌರವ್ ಮತ್ತು ಸೌಮ್ಯ ಮತ್ತೊಬ್ಬರು 3 ಅರ್ಜಿಗಳಿದ್ದವು. 3 ಅರ್ಜಿಗಳ ವಿಚಾರಣೆ ನಡೀತು. ಸುದರ್ಶನ್ ಅವರು ವಾದ ಮಂಡನೆ ಮಾಡಿದರು ಪ್ರತಾಪ್ ಸಿಂಹ ಅವರ ಪರವಾಗಿ. ಬಾನು ಮುಷ್ತಾಕ್ರನ್ನ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದು ಸರಿಯಲ್ಲ, ಹಿಂದೂ ವಿರೋಧಿ ಮತ್ತು ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ, ಭುವನೇಶ್ವರಿ ಮತ್ತು ಕನ್ನಡ ಬಾವುಟದ ಬಗ್ಗೆ ಆಕ್ಷೇಪಾರ್ಹವಾಗಿ ಮಾತಾಡಿದ್ದಾರೆ, ಕೆಂಪು ಹಳದಿ ಬಣ್ಣದ ಬಗ್ಗೆಯೂ ಅವರಿಗೆ ಆಕ್ಷೇಪಗಳಿದ್ದಾವೆ, ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಮೂರ್ತಿ ಪೂಜೆಗೆ ಮಹತ್ವ ಇದೆ, ಬಾನು ಮುಷ್ತಾಕ್ ಅವರಿಗೆ ಅರಿಶಿಣ ಕುಂಕುಮದಲ್ಲಿ ನಂಬಿಕೆ ಇಲ್ಲ, ಬಾನು ಮುಷ್ತಾಕ್ರಿಗೂ ನಿಸಾರ್ ಅಹಮ್ಮದರಿಗೂ ಹೋಲಿಕೆ ಇಲ್ಲ, ಬಾನು ಮುಷ್ತಾಕ್ ತಮ್ಮ ಹೇಳಿಕೆಯನ್ನು ಹಿಂಪಡೆದರೆ ಮಾತ್ರ ಅವರನ್ನು ದಸರಾ ಉದ್ಘಾಟನೆ ಮಾಡುವುದಕ್ಕೆ ಪರಿಗಣಿಸಬೇಕು ಅಂತ ಪ್ರತಾಪ್ ಸಿಂಹ ಪರವಾಗಿ ಸುದರ್ಶನ್ ಅವರು ವಾದ ಮಂಡನೆ ಮಾಡಿದ್ರು. ಅದು ಬಂತು ಪ್ರಶ್ನೆ. ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರದು ಅಂದರೆ ಈ ಹಿಂದೆ KS ನಿಸಾರ್ ಅಹಮದ್ ಅವರು ಮಾಡಿರಲಿಲ್ಲವಾ? ಮಾಡಿದರು. KS ನಿಸಾರ್ ಅಹಮದ್ ಅವರಿಗೆ ಭುವನೇಶ್ವರಿಯ ಬಗ್ಗೆ ಆಕ್ಷೇಪಗಳಿರಲಿಲ್ಲ. ಹೆಂಗೆ ಹೇಳ್ತೀರಿ ನೀವು ಅಂತ ಕೇಳಬಹುದು. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಬರದ ಕವಿಗೆ ಆ ತಾಯಿ ಭುವನೇಶ್ವರಿಯ ಬಗ್ಗೆ ಏನು ಆಕ್ಷೇಪ ಇರುತ್ತೆ? ಬಾಲಕೃಷ್ಣನ ಲೀಲೆಗಳ ಬಗ್ಗೆ ಕವಿತೆ ಬರೆದಂಥ KS ನಿಸಾರ್ ಅಹಮ್ಮದರ ಹಾಡುಗಳನ್ನು ಕೇಳ್ತಾ ಇದ್ದರೆ ತಾಯಂದಿರಿಗೆ ಈಗಲೂ ಎದೆ ತುಂಬಿ ಬರುತ್ತೆ. ಅಂಥವರಿಗೆ
ಮೂರ್ತಿ ಪೂಜೆಯ ಬಗ್ಗೆ ಏನಾದರೂ ಭಿನ್ನಾಭಿಪ್ರಾಯ ಇರೋದಕ್ಕೆ ಸಾಧ್ಯನಾ? ಈ ವಾದ ಏನಾದರೂ ಸಾಧ್ಯನಾ? ಅದಕ್ಕೆ ಸುದರ್ಶನ್ ಅವರು ಹೇಳಿದ್ರು, KS ನಿಸಾರ್ ಅಹ್ಮದ್ರಿಗೂ ಬಾನು ಮುಷ್ತಾಕರ್ಗೂ ಹೋಲಿಕೆ ಮಾಡಲೇಬೇಡಿ ಅಂತ. ಶಶಿಕಿರಣ್ ಶೆಟ್ಟಿ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಅವರು ವಾದ ಮಂಡನೆ ಮಾಡಿದ್ರು. ಮೈಸೂರು ದಸರಾ ಉದ್ಘಾಟನೆಗೆ ಮುಸ್ಲಿಂ ವ್ಯಕ್ತಿಯನ್ನು ಆಹ್ವಾನಿಸಿದ್ದು ಇದೇ ಮೊದಲಲ್ಲ. ಅಲ್ಲ, ನಿಸಾರ್ ಅಹ್ಮದ್ ಅವರಿಗೆ ಆಹ್ವಾನ ಕೊಡಲಾಗಿತ್ತು, ಹೌದು. ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿ ವಿಜೇತರು, ಅದಕ್ಕಾಗಿ ಆಹ್ವಾನ ಕೊಡಲಾಗಿದೆ. ದಸರಾ ಉದ್ಘಾಟಿಸಿದ ನಿಸಾರ್ ಅಹ್ಮದ್ ಅವರ ಜೊತೆಗೆ ಪ್ರತಾಪ್ ಸಿಂಹ ಇದ್ದರು, ಸತ್ಯ. ಆಗ ವಿರೋಧ ಮಾಡದೆ ಮುಸ್ಲಿಂ ಮಹಿಳೆ ಅನ್ನೋ ಕಾರಣಕ್ಕೆ ಈಗ ವಿರೋಧ ಮಾಡ್ತಾ ಇದ್ದಾರೆ. ದೇವಾಲಯಗಳಿಗೆ ಯಾರು ಬೇಕಾದರೂ ಬರೋದಕ್ಕೆ ಅವಕಾಶ ಇದೆ, ಓಕೆ. ತಾರತಮ್ಯ ಮಾಡೋದಿಲ್ಲ ಅಂತ ಮುಜರಾಯಿ ಇಲಾಖೆ ಸುತ್ತೋಲೆ ಇದೆ, ಓಕೆ. ಅದಕ್ಕಾಗಿ ಅರ್ಜಿದಾರರ ಅರ್ಜಿಯನ್ನು ವಜಾಗೊಳಿಸಿ ಅವರಿಗೆ ದಂಡ ವಿಧಿಸಬೇಕು ಅಂತ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಿದ್ರು. ನೋಡ್ರಿ, ಈ ವಿಷಯದಲ್ಲಿ 2 ವರ್ಷಗಳ ಹಿಂದೆ ಬಾನು ಮುಷ್ತಾಕ್ ಅವರು ಮಾಡಿದ ಭಾಷಣದ ಬಗ್ಗೆ ಒಂದು ಜಾಣ ಮೌನ ಇರುತ್ತೆ. ಜಾಣ ಮೌನ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಸಮರ್ಥಿಸಿಕೊಳ್ಳೋರು ಯಾರೂ ಆ ವಿಷಯ ಮಾತಾಡೋದಿಲ್ಲ. ಬಾನು ಮುಷ್ತಾಕ್ ಅವರು ಮಾತಾಡೋದಿಲ್ಲ, ಅವರ ಆಯ್ಕೆ ಕರೆಕ್ಟು ಅಂತ ಹೇಳೋರು ಮಾತಾಡೋದಿಲ್ಲ. ಶಶಿಕಿರಣ್ ಶೆಟ್ಟಿ ಅವರ ವಾದದಲ್ಲಾದರೂ ಆ ಅಂಶ ಬರಬಹುದು ಅಂದ್ಕೊಂಡಿದ್ದೆ ನಾನು. 2 ವರ್ಷದಿಂದ ಅವ್ರು ಹಂಗೆ ಯಾಕಪ್ಪ ಮಾತಾಡಿದ್ರು ಅಂತ, ಅದು ಬರಲಿಲ್ಲ. ಹಂಗೆ ನೋಡಿದ್ರೆ ಕರವೇ ನಾರಾಯಣಗೌಡರ ಸ್ಟೇಟ್ಮೆಂಟು ನೆನಪಿಸಿಕೊಳ್ಳಿ ಒಂದು ಸಲ. ನೀವು ಭುವನೇಶ್ವರಿ ತಾಯಿಯನ್ನು ಒಪ್ಪೋದಿಲ್ಲ, ನಾನು ಕನ್ನಡವನ್ನಷ್ಟೇ ಒಪ್ತೀನಿ ಅಂದ್ರೆ ನಡೆಯೋದಿಲ್ಲ ಅಂದ್ರೆ ಅವರು. ನಡೆಯೋದಿಲ್ಲ ಹಾಗೆ. ಆಕೆ ಕನ್ನಡ ತಾಯಿ ಭುವನೇಶ್ವರಿ, ಆಕೆಯನ್ನು ಒಪ್ತಿರೋ ಇಲ್ವೋ ಮೊದಲು ಹೇಳಿ ಅಂತ ಕರವೇ ನಾರಾಯಣಗೌಡರು ಹೇಳಿದ್ದು ಅದನ್ನು. ನ್ಯಾಯಾಲಯ ಪ್ರಶ್ನೆ ಕೇಳ್ತು. CJ VB ಬಖ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರ ವಿಭಾಗೀಯ ಪೀಠದ ಮುಂದೆ ಬಂದಂಥ ಅರ್ಜಿ ಇದು. ನ್ಯಾಯಾಲಯ ಪ್ರಶ್ನೆ ಕೇಳ್ತು, ನಿಮ್ಮ ಯಾವ ಹಕ್ಕು ಉಲ್ಲಂಘನೆ ಆಗತ್ತೆ ಹೇಳಿ ಅಂತ. ನಿಮ್ಮ ಯಾವ ಹಕ್ಕು ಉಲ್ಲಂಘನೆ ಆಗತ್ತೆ? ನಿಮ್ಮ ಈ ಅಭಿಪ್ರಾಯವನ್ನು ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು ನೀವು, ಆದರೆ ಸಂವಿಧಾನ ನೀಡಿರುವ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ಹೇಳಿ. ಪೂಜಾರಿಯ ಪೂಜೆಯ ಹಕ್ಕುಗಳನ್ನು ಕಿತ್ಕೊಂಡಿದ್ರೆ ಪ್ರಶ್ನಿಸಬಹುದು, ವ್ಯಕ್ತಿಯ ಆಸ್ತಿನ ಕಿತ್ಕೊಂಡಿದ್ರೆ ಪ್ರಶ್ನಿಸಬಹುದು. ದಸರಾ ಉದ್ಘಾಟಿಸಿದರೆ, ಅವರು ದಸರಾ ಉದ್ಘಾಟಿಸಿದರೆ ನಿಮ್ಮ ಹಕ್ಕಿಗೆ ಏನು ಸಮಸ್ಯೆ ಆಗುತ್ತೆ? ದೇವಾಲಯ ಅಥವಾ ಟ್ರಸ್ಟಿ ಅರ್ಜಿ ಸಲ್ಲಿಸಿದರೆ ಪರಿಗಣಿಸಬಹುದಾಗಿತ್ತು. ಸನಾತನ ಧರ್ಮ ಎಲ್ಲ ವಿಧದ ನಂಬಿಕೆಗಳನ್ನು ಒಳಗೊಂಡಿದೆ. ಯಾವುದೇ ಹಕ್ಕು ಉಲ್ಲಂಘನೆ ಆಗದೇ ಇರುವುದರಿಂದ PIL ವಜಾ ಮಾಡ್ತಾ ಇದ್ದೀವಿ. ವಿಜಯದಶಮಿ ಅಂದ್ರೇನು? ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ ಅಂತ ವಿಭಾಗೀಯ ಪೀಠ ತೀರ್ಪು ಕೊಡ್ತು. ವಜಾ ಮಾಡ್ತಾ ಇದ್ದೀವಿ ನಾವು PIL ಅನ್ನು ಅಂತ. ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ನಾನು ಯಾವತ್ತೂ ಹೋಗಿಲ್ಲ, ಇನ್ನೂ ತನಕ ಹೋಗಬೇಕಲ್ಲಿ. ಅಲ್ಲಿ ಅದೇನೋ ಆಧಾರ್ ಕಾರ್ಡ್ ಕೊಡ್ಬೇಕಂತೆ. ಆಧಾರ್ ಕಾರ್ಡ್ನಲ್ಲಿ ಅಂದರೆ ಅನ್ಯ ಧರ್ಮದ ವ್ಯಕ್ತಿ ಬಂದರೆ, ಮುಸ್ಲಿಂ ಅಥವಾ ಕ್ರಿಶ್ಚಿಯನ್, ಈಗ ಕ್ರಿಶ್ಚಿಯನ್ ಕೆಲವು ಹೆಸರುಗಳು ಹಿಂದೂ ಹೆಸರುಗಳೇ ಇರ್ತವೆ, ನಡ್ಕೊಂಡು ಹೋಗ್ಬಿಡುತ್ತೆ. ಬಟ್ ತೀರಾ ಗೊತ್ತಾಗುವಂಥ ಹೆಸರು, ಈಗ ರಾಬರ್ಟ್, ಸೆಬಾಸ್ಟಿಯನ್, ರಾಬರ್ಟ್ ಕ್ಲೈವ್ ಇಂಥ ಹೆಸರುಗಳು ಬಂದರೆ ಅಲ್ಲಿ ಒಂದು ಅಂಡರ್ಟೇಕಿಂಗ್ ಬರೆದು ಕೊಡ್ಬೇಕಂತೆ, ನನಗೆ ತಿರುಪತಿ ತಿಮ್ಮಪ್ಪನ ಬಗ್ಗೆ ಗೌರವ ಇದೆ ಅಂತ ಬರೆದು ಕೊಡ್ಬೇಕಂತೆ. ಅದು ಯಾಕೆ ಅಂತ ಅರ್ಥ ಆಗಲಿಲ್ಲ ನನಗೆ. ಹಂಗಿದ್ರೆ ಯಾಕೆ ಬರೆದು ಕೊಡಬೇಕು? ಯಾಕೆ ಅಂದರೆ ಅಲ್ಲಿರುವ ತಿರುಪತಿ ತಿಮ್ಮಪ್ಪ ಮ್ಯೂಸಿಯಂ ಪೀಸ್ ಅಲ್ಲ. ನಾನು ಕುತೂಹಲಕ್ಕೆ ನೋಡ್ತೀನಿ, ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತಂತೆ, ಆದ್ದರಿಂದ ನೋಡ್ತೀನಿ. ಮ್ಯೂಸಿಯಂ ಪೀಸ್ ಅಲ್ಲ ತಿರುಪತಿ ತಿಮ್ಮಪ್ಪ, ತಾಯಿ ಚಾಮುಂಡೇಶ್ವರಿ ಕೂಡ. ಮ್ಯೂಸಿಯಮ್ಮು ಅಲ್ಲಿ ಎಲ್ರಿಗೂ ಅವಕಾಶ ಇದೆ. ಅಲ್ಲಿ ಯಾರು ಈ ಧರ್ಮದವನು ಬರಬೇಡ, ಆ ಜಾತಿಯವನು ಬರಬೇಡ, ಆ ನಂಬಿಕೆಯವನು ಬರಬೇಡ, ಇಲ್ಲ. ಅದೊಂದು ಕಲಿಕೆಯ ಕೇಂದ್ರ. ಓ ಹಿಂಗಿತ್ತ ಅಂತ ತಿಳ್ಕೊಳ್ಳೋ ಕೇಂದ್ರ ಅದು. ದೇವಸ್ಥಾನ ಹಂಗಲ್ಲ, ಅಲ್ಲಿ ಶ್ರದ್ಧೆ ಮುಖ್ಯ ಆಗತ್ತೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಮುಸ್ಲಿಮರು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಯಹೂದಿಗಳು ಬರಬಾರ್ದು ಅಂತಿಲ್ಲ. ನೀವು ಬರ್ತೀರಿ ಅನ್ನೋದಾದರೆ ಆ ತಿಮ್ಮಪ್ಪನ ಬಗ್ಗೆ ನಮಗೆ ಭಕ್ತಿ ಇದೆ ಅಂತ ಬರೆದು ಕೊಡಿ ಅಂತಾರೆ. ಮೋಸ್ಟ್ಲಿ ಅದನ್ನು ಪ್ರಶ್ನಿಸಿಕೊಂಡು ನಾಳೆ ಯಾರಾದರೂ ಹೋಗಿ, ಆಯ್ತಪ್ಪ ನನಗೆ ಭಕ್ತಿ ಇಲ್ಲ, ನಾನು ಸುಮ್ಮನೆ ನೋಡೋಕ್ಕೆ ಬರ್ತೀನಿ ಅಂದರೆ ಉಳಿದವರ ಧಾರ್ಮಿಕ ನಂಬಿಕೆಗೆ ಏನು ಧಕ್ಕೆ ಆಗುತ್ತೆ ಹೇಳಿ ಅಂತ ಯಾರು ಕೇಳಿದ್ರೆ ಉತ್ತರ ಇರೋದಿಲ್ಲ ಅದಕ್ಕೆ. ನಿಮ್ಮ ಮೂಲಭೂತ ಹಕ್ಕಿಗೆ ಏನು ಧಕ್ಕೆ ಆಯ್ತು ರೀ? ಪಕ್ಕದಲ್ಲೊಬ್ಬ ಮುಸಲ್ಮಾನ ಬಂದು ನಿಂತ್ಕೊಂಡು ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಮಾಡೋದಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾನಲ್ಲ, ನಿಮ್ಮ ಮೂಲಭೂತ ಹಕ್ಕಿಗೆ ಏನು ಧಕ್ಕೆ ಆಯಿತು? ನಿಮ್ಮ ಪಾಡಿಗೆ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಅಂತ
ಯಾರಾದರೂ ವಾದ ಮಾಡಿದ್ರೆ ಈ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಆ ವಾದ ಹೋಲ್ಡ್ಸ್ ಗುಡ್, ಆ ವಾದ ಕರೆಕ್ಟ್ ಆಗುತ್ತೆ ಅವಾಗ. ನೋಡಿ, ಈ ಜಡ್ಜ್ಮೆಂಟ್ ಬಂದ ಮೇಲೆ ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ವಿರುದ್ಧ ಕೆಂಡ ಕಾರಿದರು. ಸಂವಿಧಾನನೇ ಗೊತ್ತಿಲ್ಲ ನಮ್ಮ ಸಂಸದರಿಗೆ, ಮಾಜಿ ಸಂಸದರಿಗೆ. ರಾಜಕೀಯ ಮಾಡೋದಕ್ಕೆ ಬೇರೆ ವಿಷಯಗಳು ಇಲ್ಲ ಅನಿಸುತ್ತೆ, ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡ್ತಿದ್ದಾರೆ. ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಬಾರದು, ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಅಂತಾರೆ. ಒಬ್ಬ ಮಾಜಿ ಲೋಕಸಭಾ ಸದಸ್ಯನಿಗೆ ಸಂವಿಧಾನ ಗೊತ್ತಿಲ್ಲ, ಇಂಥ ಮೂರ್ಖರು ನಮ್ಮ ದೇಶದಲ್ಲಿದ್ದಾರೆ. ರಾಜಕೀಯ ಮಾಡೋದಕ್ಕೆ ಬೇರೆ ವಿಷಯಗಳಿದ್ದಾವೆ, ಅದರಲ್ಲಿ ಮಾಡಲಿ ಅಂತ ಮುಖ್ಯಮಂತ್ರಿಗಳಂದರು. ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್, ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ. ಪೂಜೆ ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ. ಅಲ್ಲಿ ಅವರು ಪೂಜೆ ಮಾಡ್ತೀನಿ ಅಂತ ಬಯಸಿದರೆ ಅವರಿಗೆ ಆದರದ ಸ್ವಾಗತ, ಆದರದ ಸ್ವಾಗತ. ಅವರು ಪೂಜೆ ಮಾಡಿದರೆ ಅವರ ಧರ್ಮೀಯರು ಅವ್ರನ್ನ ಹೆಂಗೆ ನೋಡ್ತಾರೆ ಅನ್ನೋದು ಅವ್ರು ತಿಳ್ಕೋಬೇಕಷ್ಟೇ. ಸಲ್ಮಾನ್ ಖಾನ್ ಮನೆಯಲ್ಲಿ ಪ್ರತಿ ವರ್ಷ ಗಣೇಶನ ಹಬ್ಬ ನಡೆಯುತ್ತೆ. ಆ ಗಣೇಶನ ಮೂರ್ತಿ ತಂದಾಗ ಒಂದು ಸಲ ಸಲ್ಮಾನ್ ಖಾನ್ ಏನೇನು ಕೇಳಿಸ್ಕೊತಾರೆ ಅವ್ರು ಬಿಟ್ಟಿದ್ದು. ನಾ ಮೊನ್ನೆನೂ ಯಾವುದೋ ಡಿಬೇಟ್ನಲ್ಲಿ ಉದಾಹರಣೆ ಕೊಡ್ತಾ ಹೇಳಿದೆ. ಇಂಡಿಯನ್ ಕ್ರಿಕೆಟ್ ಟೀಮ್ನ ಮುಸ್ಲಿಂ ಕ್ರಿಕೆಟರೊಬ್ಬ ಯಾವುದೋ ಹುಡುಗಿ ಹತ್ರ ರಕ್ಷಾಬಂಧನ ದಿವಸ ರಾಖಿ ಕಟ್ಟಿಸ್ಕೊಂಡಿದ್ದಕ್ಕೆ ಏನೇನೆಲ್ಲ ಕೇಳಿಸ್ಕೊಂಡ್ರು ಗೊತ್ತಾ. ಇನ್ನೊಬ್ಬ ಮುಸ್ಲಿಂ ಕ್ರಿಕೆಟರು ಹೋಳಿ ದಿವಸ ಕೆನ್ನೆಗೆ 2 ಬಣ್ಣ ಹಚ್ಕೊಂಡಿದ್ದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಕ್ಕೆ ಏನೇನೆಲ್ಲ ಬಯಸ್ಕೊಂಡ್ರು ಅವರು. ಅಂದರೆ ನೀವು ಶಿರ್ಕ್ ಮಾಡ್ತಾ ಇದ್ದೀರಿ, ಶಿರ್ಕ್ ಅಂತ ಒಂದಿದೆ. ಯಾವುದೋ ಆಚರಣೆಯನ್ನು ಅಲ್ಲಾಹುವಿನ ಆಚರಣೆಗೆ ಸಮಾನವಾಗಿ ನಿಲ್ಲಿಸಿ ಬಿಡೋದು, ಹಾಗೆ ಮಾಡಿದರೆ ರೌರವ ನರಕ, ಮಹಾಪಾಪ ಅದು ಅಂತ. ಬಾನು ಮುಷ್ತಾಕ್ ಅವರಿಗೆ ಚಾಮುಂಡಿ ಪೂಜೆ ಮಾಡೋ ಅಧಿಕಾರ ಇಲ್ಲ ಅಂತ ಯಾವನ್ರಿ ಹೇಳಿದ್ದು? ಯಾರು ಹೇಳಿದ್ದು? ಪೂಜೆ ಮಾಡುವ ಅಧಿಕಾರ ಇದೆ. ಭಕ್ತಿ ಇದ್ದರೆ ಅದು ಯಾರ್ರೀ? ನೀನು ಚಾಮುಂಡಿ ಏನು ಕೇಳ್ತಾಳ, ನೀನು ಮುಸ್ಲಿಮ್ಮ, ನೀನು ಕ್ರಿಶ್ಚಿಯನ್ನ ಅಂತ? ಭಕ್ತಿಯಿಂದ ಬಂದ ಎಲ್ಲರಿಗೂ ತಾಯಿಯ ಆಶೀರ್ವಾದ ಇದೆ. ಭಕ್ತಿಯಿಂದ ಬರ್ಬೇಕಷ್ಟೇ. ಅದನ್ನೇ ಹೇಳಿದ್ದು ನಾನು. ತಾಯಿ ಚಾಮುಂಡೇಶ್ವರಿಯೋ, ಧರ್ಮಸ್ಥಳದ ಮಂಜುನಾಥನೋ, ತಿರುಪತಿ ತಿಮ್ಮಪ್ಪನೋ, ಕೊಕ್ಕೆಯಲ್ಲಿನ ಸುಬ್ರಹ್ಮಣ್ಯನೋ, ಅವು ದೇವಸ್ಥಾನಗಳು, ಮ್ಯೂಸಿಯಂಗಳಲ್ಲ ಅವು. ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಎಂ ಬಿ ಪಾಟೀಲ್ರು, ಪಿ ರಾಜೀವ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡೋದು, ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು, ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು, ಪೂಜೆ ಮಾಡಬಾರದು. ಒಬ್ಬ ಲೋಕಸಭಾ ಸದಸ್ಯ, ಮಾಜಿ ಲೋಕಸಭಾ ಸದಸ್ಯ, ಸಂವಿಧಾನ ಗೊತ್ತಿಲ್ಲ ಅಂತಂದರೆ ಏನಂತ ಹೇಳಬೇಕು? ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ? ನೋಡಿ, ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಇಂಥ ಮೂರ್ಖರ ಬಗ್ಗೆ ಎಚ್ಚರವಾಗಿರ್ಬೇಕು ಅಷ್ಟೇ. ಒಂದ್ಸರಿ ಯಾವುದಾದ್ರೂ ಮುಸ್ಲಿಮ್ ಹಬ್ಬಕ್ಕೋ ಔಟು, ಬಕ್ರೀದ್ಗೋ, ಆಮೇಲೆ ಉರುಸು, ನಾವು ಯಾರಾದರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಅದಕ್ಕೂ ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಏನು ತಪ್ಪೇನಿದೆ? ಈ ಚಾಮುಂಡೇಶ್ವರಿ ದಸರಾ ಬಗ್ಗೆ ನೀವೇನು ಮಾಡಿದ್ದೀರಾ ಅದಕ್ಕೂ ಒಂದು ಕಾನೂನನ್ನು ತರ್ತೀರಿ ನಾವು. ನೋಡಿ, ಅದು ಕೋರ್ಟು ಈ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ, ಇದನ್ನು ನಾಡ ಹಬ್ಬ ಆ ಥರದ ವಿಚಾರವಾಗಿ ಅವ್ರು ಹೇಳಿರ್ಬೋದು ಕೋರ್ಟಲ್ಲಿ. ಯಾವುದೇ ಕಾನೂನು, ನಾನು ಹೇಳ್ತಾ ಅದಕ್ಕೆ ಕಾನೂನು ತರ್ತೀರಿ ಅಂತ ಹೇಳೋದು. ಏನು ಕಾನೂನುಗಳಿಲ್ಲ, ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ. ದಸರಾಗೆ ಕಾನೂನೇನು ಇಲ್ಲ, ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ. ಅದಕ್ಕೆ ಇದಕ್ಕೊಂದು ಕಾನೂನನ್ನು ಬೇರೆ ಯಾವುದು ಅಭಿವೃದ್ಧಿ ಕಡೆ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಹಣ ಬರಬೇಕು, ಕೇವಲ ಅವರ ಅಜೆಂಡಾ ಇವತ್ತು ಹಿಂದೂ ಮತ್ತು ಮುಸ್ಲಿಂ ಬಿರುಕನ್ನು ಇದು ಮಾಡಿ ರಾಜಕಾರಣ ಮಾಡಬೇಕು ಅಂಥೇಳಿ ಮುಸಲ್ಮಾನರನ್ನ ಮತ್ತು ಹಿಂದೂಗಳನ್ನ ಒಡೆದಾಡುವ ಒಂದು ನೀತಿ ಇಷ್ಟೇ. ಅದನ್ನು ಬಿಟ್ಟು ಬೇರೆ ಅಜೆಂಡಾ ಯಾವುದೂ ಅವ್ರಿಗಿಲ್ಲ. ಹೀಗಾಗಿ ಸ್ವಾಭಾವಿಕವಾಗಿ ಸಾಂವಿಧಾನಿಕ ಇದರಲ್ಲಿ ಆ ಪ್ರಶ್ನೆನೇ ಬರೋದಿಲ್ಲ. ಪಿ ಎಲ್ ಹಾಕಿದಾಗ ಎಲ್ಲರಿಗೂ ಅರ್ಥ ಇತ್ತದು. ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ಚಾಮುಂಡಿ ತಾಯಿ ನನ್ನ ಕರೆಸ್ಕೊಂಡಿದ್ದಾಳೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದೆ. ತಾಯಿ ಅಂತಂದಮೇಲೆ ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಸರಿಯಾದ ಆಗಿರಲಿಲ್ಲ. ಧಾರ್ಮಿಕ ಭಾವನೆ ಬೇರೆ, ಕಾನೂನು ಬೇರೆ. ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಬಿಜೆಪಿಯ ಆರೋಪ. ಮಾನ್ಯ ಪ್ರತಾಪ್ ಸಿಂಹ ಅವರು ವೈಯಕ್ತಿಕವಾಗಿ ನ್ಯಾಯಾಲಯಕ್ಕೆ ಹೋಗಿದ್ರು. ಧಾರ್ಮಿಕ ಭಾವನೆಗಳಿಗೆ ನಿಮ್ಮಿಂದ ಪೆಟ್ಟಾಗಿದೆ, ಚಾಮುಂಡೇಶ್ವರಿಯನ್ನ ಶಕ್ತಿ ಸ್ವರೂಪಿಣಿ ಅಂತ ಹೇಳಿ ಒಪ್ಕೊಳ್ತೀರಾ, ಕುಂಕುಮ ಮತ್ತೆ ಅರಿಶಿಣಕ್ಕೆ ಏನು ಅಪಮಾನ ಮಾಡಿದಿರಿ,
ಆ ಮಾತನ್ನ ಹಿಂತೆಗೆದುಕೊಳ್ತೀರಾ? ನಾನು ಆಧ್ಯಾತ್ಮದಲ್ಲಿ ವಿಶ್ವಾಸವನ್ನ ಇಟ್ಟಿದ್ದೇನೆ ಅಂತ ಹೇಳಿದಾಗ ನಮ್ಗೆ ಯಾವ ವ್ಯತ್ಯಾಸವೂ ಇಲ್ಲ, ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ನೀವು ಆ ಭಾವನೆಯನ್ನ ವ್ಯಕ್ತಪಡಿಸಿದ್ರಿಂದ ಹಿಂದೂಗಳ ಭಾವನೆಗೆ ಪೆಟ್ಟಾಗಿದೆ. ಸಂವಿಧಾನದ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ನಮ್ಗೆ ಏನು ಕೊಟ್ಟಿದೆ, ನಮ್ಮ ಆಚರಣೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಗೆ ಕೊಟ್ಟಿದೆ, ಆ ನಂಬಿಕೆಗೆ ಚ್ಯುತಿ ಬರುವಂಥವರು ಉದ್ಘಾಟನೆ ಮಾಡಬಾರದು. ತಾವು ಸಲ್ಲಿಸಿದ್ದ PIL ವಜಾ ಆಗಿದ್ದಕ್ಕೆ ಪ್ರತಾಪ್ ಸಿಂಹ ಅವರೇನಂತಾರೆ? ಸಣ್ಣ ಕಾರಣ ನೀಡಿ PIL ವಜಾ ಮಾಡಿದೆ ಹೈಕೋರ್ಟು. ತೀರ್ಪಿನ ಬಗ್ಗೆ ನಾನು ಮಾತಾಡೋದಿಲ್ಲ. ಸೆಕ್ಯುಲರ್ ಅಂತ ಹೇಳಿ PILನ ವಜಾ ಮಾಡಿದ್ರು. ಭುವನೇಶ್ವರಿಯ ಬಗ್ಗೆ ಆಗಲಿ, ಅರಿಶಿಣ ಕುಂಕುಮದ ಬಗ್ಗೆ ಆಗಲಿ ತಾವು ಮಾತನಾಡಿದ್ದಕ್ಕೆ ಬಾನು ಮುಷ್ತಾಕ್ ಅವರು ಇನ್ನೂ ಕ್ಷಮೆ ಕೋರಿಲ್ಲ ಅಂದರು. ಭಾರತದ ಮೂಲ ಸಂಸ್ಕೃತಿಗೆ ಇದೇ ರೀತಿ ಅಪಮಾನ ಆಗ್ತಾ ಹೋದರೆ ಸಹಿಸಿಕೊಳ್ತೀರಾ ಅಂತ ಪತ್ರಕರ್ತರನ್ನೇ ಪ್ರಶ್ನೆ ಕೇಳಿದ್ರು. ಕೇಳಿಸ್ಕೊಡಿ. ಏನು ಬೇಕಾದ್ರೆ ಕರೀರಿ ಸರ್, ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಕರೀತಾರೆ ಅಂತ ಒಂದ್ಸರಿ ಕಾಮೆಂಟ್ಸ್ ತೆಗೆದು ನೋಡಿ. ನಿಮ್ಮನ್ನು ಏನೇನು ಕರೀತಾರೆ ಅಂತ ಹೇಳಿದ್ರೆ ನೀವು ಮುಖ ಮುಚ್ಕೊಂಡು ಓಡಾಡಬೇಕಾಗುತ್ತೆ, ಆ ಥರ ಕಾಮೆಂಟ್ಸ್ ನಿಮಗಿರುತ್ತೆ. ದಯವಿಟ್ಟು ಇದೆಲ್ಲ ಬಿಟ್ಬಿಡಿ. ನೀವೊಂದು ರಾಜ್ಯದ ಗುರುತರ ಸ್ಥಾನದಲ್ಲಿರುವಂಥವ್ರು, ನಿಮಗೆ ನೀವು ಕಾನೂನು ಪದವೀಧರರು, ಆ ಮೂಡಾಕಿ 14 ಸೈಟನ್ನು ಟೋಪಿ ಹಾಕಿದಿರಿ ಅಂತ ಗೊತ್ತಿದ್ರೂ ಕೂಡ ಇಲ್ಲಿ ಬಂದು ಬಡಾಯಿ ಕೊಚ್ಚಕ್ಕೆಲ್ಲ ಬರಬೇಡಿ. ಅವೆಲ್ಲ ಮನೆ ಒಳಗಡೆ ಇಟ್ಕೊಬೇಡಿ ಅಷ್ಟೇ. ಹಿಂದೂ ನಂಬಿಕೆಯ ವಿಚಾರದಲ್ಲಿ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟಿಗೆ PIL ಹಾಕಿದ್ದೆ. ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ PILನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನು ಉಚ್ಚ ನ್ಯಾಯಾಲಯದ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. 2023 ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ, ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನು ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವಿಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ದು. ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮ್ಮು, ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದನ್ನು ಮನ್ನಣೆಯನ್ನು ಕೊಡದಲ್ಲೇ ವಜಾವನ್ನ ಮಾಡಿದ್ದಾರೆ. ಆದರೆ ಬಾನು ಮುಷ್ತಾಕ್ ಅವರು ಕನ್ನಡಾಂಬೆಯನ್ನು ಭುವನೇಶ್ವರಿಯಾಗಿ ಮಾಡಿರೋದಕ್ಕೆ, ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ಅವರಿಗೆ ಅಪಸ್ವರ ಇರೋದ್ರಿಂದ ಅದ್ರ ಬಗ್ಗೆ ಕನಿಷ್ಠ ಒಂದು ಕ್ಷಮೆಯಾಚನೆಯನ್ನು ಕೂಡ ಮಾಡಲಿಲ್ವಲ್ಲ ಅಂತ ಕೋರ್ಟನ್ನು ನಾನು ಅಪ್ರೋಚ್ ಮಾಡಿದೆ. ಇದೆಲ್ಲದಕ್ಕೂ ಡಿಸೆಂಟಿಂಗ್ ಅನ್ನೋ ಇದರೊಳಗಡೆ, ಆ ಒಂದು ಹಕ್ಕಿನೊಳಗಡೆ ಭಾರತದ ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ನಾನು ಹೊಡೆದಾಕೋದಕ್ಕೆ ಅವಕಾಶ ಇದೆ ಅಂತಂದರೆ ಈ ರೀತಿ ದಾರ್ಷ್ಟ್ಯದಿಂದ, ದ್ವೇಷದಿಂದ ಮಾತನಾಡಲಿಕ್ಕೆ ಶುರುವಾದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ನಾಗರಿಕ ಸಮಾಜ ಅಂತೂ ಯೋಚನೆಯನ್ನು ಮಾಡ್ತಾ ಇದ್ದೆ. ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಇಲ್ಲಿ ನಾನು ಒಂದು ಪ್ರಶ್ನೆಯನ್ನು ಸೆಕ್ಯುಲರಿಸಮ್ ಅನ್ನೋದನ್ನು ಇಟ್ಕೊಂಡು ಇದಕ್ಕೆ ಅವಕಾಶವನ್ನು ಕೊಡಲಾಗಿದೆಯಲ್ಲ, ಹಾಗಾಗಿ ಈ ಒಂದು ನಮ್ಮ PILಗಳನ್ನು ಡಿಸ್ಮಿಸ್ ಮಾಡಲಾಗಿದೆಯಲ್ಲ, ಹಾಗಾಗಿ ನಾನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಕೋರ್ಟು ಸಂವಿಧಾನ ಕೊಟ್ಟಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಇಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಂಡು ನಾನು ನಾಗರಿಕ ಸಮಾಜಕ್ಕೆ ಹಾಗೂ ನಿಮ್ಮ ಮುಖಾಂತರವಾಗಿ ಎಲ್ಲರನ್ನೂ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜಡ್ಜ್ಮೆಂಟ್ ಕಾಪಿ ನೋಡಿಲ್ಲ ನಾನು ಇನ್ನೂ, ಅದನ್ನು ನೋಡಬೇಕು ಒಂದ್ಸಲ. ಯಾಕಂದರೆ ಪ್ರತಾಪ್ ಸಿಂಹ ಕಡೆಯ ವಕೀಲ ಸುದರ್ಶನ್ ಅವರು 2023 ಬಾನು ಮುಷ್ತಾಕ್ ಅವರ ಭಾಷಣವನ್ನು ತಮ್ಮ ವಾದದಲ್ಲಿ ಪ್ರಸ್ತಾಪಿಸಿದ್ದಾರೆ ಅನ್ನೋದಾದರೆ, ಆ ಭಾಷಣದಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳ ಬಗ್ಗೆ ಹೈಕೋರ್ಟ್ ಏನು ಹೇಳಿದೆ ಅನ್ನೋದು ಜಡ್ಜ್ಮೆಂಟ್ನಲ್ಲಿ ನೋಡಬೇಕು. ನೋಡ್ತೀನಿ, ಲೈವ್ ಮುಗಿದ ಮೇಲೆ ನೋಡ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ದಿನಗಳ ಹಿಂದೆ ಮೈಸೂರಿನಲ್ಲಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಜಾತಿಗಣತಿ ನಡೀತಾ ಇದೆ, ಜಾತಿಗಣತಿ ಅಂತ ಅನ್ನಬಾರದು, ಅದಕ್ಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಹಿಂದೊಂದು ಸಲ ಸಿದ್ದರಾಮಯ್ಯನವರು ಫಸ್ಟ್ ಟರ್ಮ್ನಲ್ಲಿ ಮಾಡಿಸಿದ್ರು. ಅದರ ಶಿಫಾರಸ್ಸುಗಳನ್ನು ಕಾಂತರಾಜು ಆಯೋಗ ಮಾಡಿದ್ದದು, ಅದರ ಶಿಫಾರಸ್ಸುಗಳನ್ನು ಇನ್ನೇನು ಜಾರಿಗೊಳಿಸಬೇಕು ಅಂದಾಗ ಹೈಕಮಾಂಡ್ನವ್ರು ಕರೆದು ಅದು ಚೆನ್ನಾಗಿಲ್ಲ, ಅದು ಸರಿ ಇಲ್ಲ, ಇನ್ನೊಂದು ಸಲ ಮಾಡಿಸಿ ಅಂತ ಹೇಳಿದ್ದು. ಈಗ ಮತ್ತೆ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ಅದರಲ್ಲಿ ಈ ಒಂದಷ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದವ್ರದ್ದು ಜಾತಿ ಕಾಲಮ್ ಇತ್ತು. ಅವರೆಲ್ಲ ತಮ್ಮ ಮೂಲ ಜಾತಿ ಹೆಸರಲ್ಲೂ ಇದ್ದರು, ಕ್ರಿಶ್ಚಿಯನ್ ಅನ್ನೋ ಹೆಸರನ್ನಲ್ಲೂ ಇದ್ದರು. ಒಂದು ಬೋಲ್ಡ್ ನಿರ್ಧಾರ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ, ಮೆಚ್ಚಬೇಕು ಆ ವಿಷಯದಲ್ಲಿ. ಏನಂತ, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ಹಿಂಗಿದ್ವು ಪಟ್ಟಿ, ಜಾತಿ ಪಟ್ಟಿಗಳು. ಒಂದು 35-40 ಜಾತಿಗಳಿದ್ವು ಅದರಲ್ಲಿ. ಅಂದರೆ
ಒಕ್ಕಲಿಗ ಕ್ರಿಶ್ಚಿಯನ್ ಅಂದರೆ ಒಕ್ಕಲಿಗರಾಗಿದ್ದವರು ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆಗಿದ್ದಾರೆ. ಹಂಗಿರಂಗಿಲ್ಲ. ಒಂದೋ ನೀವು ಒಕ್ಕಲಿಗರು ಅಂತಾರು ಹೇಳಬೇಕು, ಕ್ರಿಶ್ಚಿಯನ್ ಅಂತಾರು ಹೇಳಬೇಕು ಅನ್ನುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅದು ಮೆಚ್ಚಬೇಕಾದದ್ದು. ಅಂದರೆ ಯಾರಾದರೂ ಹಿಂದೂ ಧರ್ಮದಲ್ಲಿನ ಜಾತಿ ಭೇದ, ವರ್ಣ ವ್ಯವಸ್ಥೆ ಇದರಿಂದ ರೋಸಿ ಹೋಗಿ ನನಗಿದು ಬೇಡವೇ ಬೇಡ, ಇದು ಯಾವುದೂ ಇಲ್ಲದೇ ಇರುವಂಥ ಇನ್ನೊಂದು ಪಂಥವನ್ನು, ಇನ್ನೊಂದು ಮತವನ್ನು ನಾನು ಆರಿಸಿಕೊಳ್ತೀನಿ ಅಂತ ಯಾರು ಕ್ರಿಶ್ಚಿಯಾನಿಟಿಗೆ ಹೋಗಿದ್ದರೆ ಫೈನ್, ಅವರು ಹಿಂದೂ ಧರ್ಮದ ಈ ಭೇದ ಭಾವದಿಂದ ತಪ್ಪಿಸಿಕೊಂಡು ಹೊರಗೆ ಹೋದರು ಅಂತ. ಆವಾಗ ಭೇದ ಭಾವ ಅನುಭವಿಸ್ತಾ ಇರುವವರಿಗೆ ಕೊಡುವ ಸವಲತ್ತುಗಳನ್ನು ಅವರು ಬಿಡಬೇಕಾಗತ್ತೆ. ಈ ಲಾಜಿಕ್ಕು ಇದೊಂದು ವಾದ ಆಗ್ತಾನೇ ಇದೆ. ಅದಕ್ಕೊಂದು ಸ್ಪಷ್ಟ ನಿರ್ಧಾರ ಅನ್ನೋದಾಗಿರಲಿಲ್ಲ. ಐ ಅಪ್ರಿಷಿಯೇಟ್, ರಾಜ್ಯ ಸರ್ಕಾರ ಈಗ ನಿರ್ಧಾರಕ್ಕೆ ಬಂದಿದೆ. ಕನ್ವರ್ಷನ್ ಅಂತ ಆದರೆ, ಕನ್ವರ್ಟ್ ಆದರೆ ನೀವು ಯಾವ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೀರೋ ಆ ಧರ್ಮ ಒಂದೇ. ನೀವು ಕ್ರಿಶ್ಚಿಯನ್ ಆಗಿದ್ದರೆ ಬರೀ ಕ್ರಿಶ್ಚಿಯನ್, ಅಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್ ಹಾಗೆಲ್ಲ ಆಗಂಗಿಲ್ಲ ಅಂತ. ಆವಾಗ ಈ ಕನ್ವರ್ಷನ್ನಿನ ಚರ್ಚೆ ಶುರುವಾಯಿತು. ಮತಾಂತರ ಯಾಕಾಗುತ್ತೆ ಅಂತ. ಸಿದ್ದರಾಮಯ್ಯನವರಂದರು ಹಿಂದೂಗಳಲ್ಲಿ ಸಮಾನತೆ ಇದ್ದಿದ್ರೆ ಯಾಕೆ ಮತಾಂತರ ಆಗ್ತಾರೆ ಅಂತ. ಅದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ರಿಯಾಕ್ಷನ್ಗಳು ಬರ್ತಾ ಇದ್ದಾವೆ. ಫಸ್ಟ್ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಗೆ ಹೇಳ್ತಾ ಇರೋದು. ಹಾಗಾದ್ರೆ ನಾನು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ, ಕ್ರಿಶ್ಚಿಯನ್ ಅಲ್ವಾ? ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗ್ಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಈಕ್ವಲ್ ಆಪರ್ಚುನಿಟೀಸ್ ಇದ್ರೆ, ಸಮಾನತೆ ಇದ್ರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ? ನಾನು ಎಲ್ಲೇ ಇರ್ಲಪ್ಪ, ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ, ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ, ಇಲ್ಲಿದ್ರೆ ಈಗ ನಾವು ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ? ಕನ್ವರ್ಷನ್ ಆಗಿದ್ದಾರೆ, ಇಟ್ ಈಸ್ ದೇರ್ ರೈಟ್ ಅಲ್ವಾ? ಕನ್ವರ್ಷನ್ ಆಗೋದು ಅವರು ಯಾರು. ಧರ್ಮಗಳ ಹುಟ್ಟು ಮತ್ತು ಉದಯ ಮತ್ತು ಹರಡುವಿಕೆ, ವಿಸ್ತಾರ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಇರೋದಿಲ್ಲ. ಯಾವಾಗಲೂ ಗ್ರೇ ಏರಿಯಾಗಳು ತುಂಬ ಇರ್ತವೆ, ತುಂಬ ಗ್ರೇ ಏರಿಯಾಗಳು ಇರ್ತವೆ. ಇಸ್ಲಾಂ ಹುಟ್ಟಿಕೊಂಡ ಮೊದಲ 100 ವರ್ಷಗಳಲ್ಲಿ ಸ್ಪೇನ್ ತನಕ ಹರಡ್ಬಿಡ್ತು. ಸ್ಪೇನ್ ತನಕ. ಈಗ ಯಾವುದನ್ನು ಮಧ್ಯಪ್ರಾಚ್ಯ ಅಂತ ಕರಿತೀವಲ್ಲ, ಮಿಡ್ಲ್ ಈಸ್ಟ್, ಅದೆಲ್ಲವನ್ನೂ ಆವರಿಸಿಕೊಂಡು ಯುರೋಪಿನ ಹೊಸ್ತಿಲ ತನಕ ಹರಡಿತು. ಆ ಎಲ್ಲ ದೇಶಗಳಲ್ಲೂ ಜಾತಿ ಭೇದ ಇತ್ತು. ಅವನು ಯಾರೋ ಅಂಥ ಜಾತಿಲಿ ಹುಟ್ಟಿದ್ದಾನೆ, ಅವನು ಮುಟ್ಟಿಸ್ಕೋಬಾರ್ದು ಅನ್ನೋ ಪರಿಸ್ಥಿತಿ ಇತ್ತು. ಆ ಕಾರಣಕ್ಕಾಗಿ ಎಲ್ಲರೂ ಇಸ್ಲಾಮಿಗೆ ಮತಾಂತರಗೊಂಡರ. ಸುಮ್ಮನೆ ಒಂದು ಅಕಾಡೆಮಿಕ್ ಕ್ವಶನ್ ನಾನು ಕೇಳ್ತಾ ಇರೋದು, ಒಂದು ತಿಳ್ಕೊಬೇಕದು ನಮ್ಮ ಸಲ. ಉದಾಹರಣೆಗೆ ಈಗ ಇರಾನ್ ಅಂತ ಏನು ಕರಿತೀವಲ್ಲಪ್ಪ, ಅಲ್ಲಿ ಅಗ್ನಿ ಆರಾಧಕರಿದ್ದರು, ಝೊರಾಸ್ಟ್ರಿಯನ್ಸ್ ಅಥವಾ ಪಾರ್ಸೀಸ್, ನಮ್ಮಲ್ಲೂ ಇದಾರಲ್ಲ, ಅಲ್ಲಿಂದ ಬಂದವರು ಅವರು, ಧರ್ಮ ಉಳಿಸಿಕೊಳ್ಳೋದಕ್ಕೆ ಬಂದವರು. 30 ವರ್ಷಗಳಲ್ಲಿ ಪರ್ಷಿಯಾ ಅಂತ ಕರೀತಾ ಇದ್ರು, ಅದು ಇರಾನ್ ಆಯಿತು, ಸಂಪೂರ್ಣವಾಗಿ ಇಸ್ಲಾಮಿಕ್ ರಾಷ್ಟ್ರ ಆಯಿತು 30 ವರ್ಷಗಳಲ್ಲಿ. ಇಲ್ಲಿ 1400 ವರ್ಷಗಳಿಂದಲೂ ಆಗದೇ ಇರೋದು ಅಲ್ಲಿ 30 ವರ್ಷಗಳಲ್ಲಿ ಆಯಿತು ಅಂದರೆ ಎಂಥ ಘೋರ ಜಾತಿ ವ್ಯವಸ್ಥೆ ಇರಬೇಕಲ್ಲಿ, ಎಂಥ ಘೋರ ವರ್ಣ ವ್ಯವಸ್ಥೆ ಇರಬೇಕು. ಅಲ್ಲಿನ ಜನ ಅದೆಷ್ಟು ಬೇಸತ್ತಿದ್ರು ಏನೋ ಹಂಗಿದ್ರೆ ಅಲ್ಲಿನ ಜಾತಿ ವ್ಯವಸ್ಥೆಯಿಂದ. ಇಸ್ಲಾಂ ಅನ್ನೋದು ಬಂದ ತಕ್ಷಣ ಓಡಿ ಹೋಗಿ ಬಿಗಿದಪ್ಪಿಕೊಂಡು ಬಿಟ್ರು ಅವರು. ಹಾಗಾಗಿದ್ರೆ ಮಾತ್ರ 30 ವರ್ಷಗಳಲ್ಲಿ ಇಡೀ ದೇಶದ ಅಷ್ಟು ಜನಸಂಖ್ಯೆ ಕನ್ವರ್ಟ್ ಆಗೋದಕ್ಕೆ ಸಾಧ್ಯ ರೀ. ಭೇದ ಭಾವದಿಂದ, ಅಸಮಾನತೆಯಿಂದ ಬೇಸತ್ತು ಇನ್ನೊಂದು ಧರ್ಮಕ್ಕೆ ಮತಾಂತರಗೊಂಡರು ಅನ್ನುವುದಾದರೆ, ಮಧ್ಯಪ್ರಾಚ್ಯದಲ್ಲಿ ಹುಟ್ಟಿದ ಕ್ರಿಶ್ಚಿಯಾನಿಟಿ ಈಗ ಯುರೋಪ್ನಲ್ಲಿ ಡಾಮಿನೆಂಟ್ ಫೋರ್ಸ್ ಅಲ್ಲ. ಮಧ್ಯಪ್ರಾಚ್ಯದಲ್ಲಿ ಇಲ್ಲ ಕ್ರಿಶ್ಚಿಯಾನಿಟಿ, ಅಂದರೆ ದೇ ಆರ್ ಮೈನಾರಿಟೀಸ್. ಹುಟ್ಟಿದ್ದೆಲ್ಲಿ? ಅಲ್ಲೇ ಜೆರುಸಲಂನಲ್ಲಿ, ಬೆತ್ಲೆಹೇಮ್ನಲ್ಲಿ ಹುಟ್ಟಿದ್ದು. ಅದು ಈಗ ಯುರೋಪನ್ನು ಆವರಿಸಿಕೊಂಡಿದೆ.
ಕ್ರಿಶ್ಚಿಯಾನಿಟಿಯ ಕ್ಯಾಪಿಟಲ್ಲು ರೋಮ್, ವ್ಯಾಟಿಕನ್ ಸಿಟಿ. ಹಾಗಾದರೆ ಯುರೋಪಿನಲ್ಲಿ ಘನಘೋರವಾದ ಜಾತಿ ಭೇದ ಇತ್ತ, ಅಸಮಾನತೆ ಇತ್ತ, ವರ್ಣ ವ್ಯವಸ್ಥೆ ಇತ್ತ? ಯಾಕೆ ಆ ಇಡೀ ಖಂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರಿಶ್ಚಿಯಾನಿಟಿನ ಒಪ್ಪಿಕೊಂಡಿತು? ಅಕಾಡೆಮಿಕ್ ಕ್ವಶನ್ ಅಲ್ವಾ, ಇಂಟ್ರೆಸ್ಟಿಂಗ್ ಕ್ವಶನ್ ಅಲ್ವಾ ಅದು? ಉತ್ತರ ತಿಳ್ಕೊಬೇಕಂತ ಕೆಲ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಮಾಜಿ DCM ಅಶ್ವತ್ಥ ನಾರಾಯಣರು ಮಾತಾಡಿದ್ದಾರೆ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ ಬಗ್ಗೆ. ಕೇಳಿಸ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ, ಹಾಗಾದ್ರೆ ಬೇರೆ ಧರ್ಮದಲ್ಲಿ ಇಲ್ವಾ? ಮೆರವಣಿಗೆಯಲ್ಲಿ ಮೈಗೆಲ್ಲ ಇದರಲ್ಲಿ ಹೊಡ್ಕೊತಾರೆ, ಚಾವಟಿ ಹೊಡ್ಕೊಂಡು ಬ್ಲೇಡಲ್ಲೆಲ್ಲ ಕುಯ್ಕೊಂತಾರೆ. ಹಾಂ, ಮೊಹರಮ್ಮಲ್ಲಿ ಅದು ಸರಿನಾಗಾರೆ? ಅದನ್ನು ಸರಿ ತಪ್ಪು ಹೇಳ್ಬಿಡಿ, ಇದೆಲ್ಲ ತಪ್ಪು ಅಂತ ಸರಿನೋ ಅಂತ ಹೇಳಿ. ಬರೀ ಹಿಂದೂ ಧರ್ಮನ ಯಾಕೆ ಟಾರ್ಗೆಟ್ ಮಾಡ್ತೀರ? ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ನಿಮಗೆ ಹಿಂದೂ ಅನ್ನೋ ಪದ ಬೇಕು, ಕುರುಬ ಅನ್ನೋ ಪದ ಬೇಕು, ಎಲ್ಲ ಪದ ಬೇಕು. ಓಟ್ ಹಾಕ್ಸ್ಕೊಳ್ಬೇಕು. ಹತ್ತಿದ ಏಣಿಯನ್ನೇ ಒದೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತಾಂತರ ಆಗಲಿಕ್ಕೆ ಜನಕ್ಕೆ ಸ್ವಾತಂತ್ರ್ಯ ಇದೆ, ಒಪ್ಕೊಳ್ಳೋಣ. ಸಮಾನತೆ ಈಗ 8 ವರ್ಷನ 79 ವರ್ಷ ಆಯ್ತಾ, ಇನ್ನೂ ಸಮಾನತೆ ಇಲ್ಲ ಅಂದ್ರೆ ಯಾವ ರೀತಿ ಸರ್ಕಾರಗಳು ನಡೆದು ಬಂದಿದೆ ಅನ್ನೋ ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡ್ಲಿಕ್ಕಾಗಿಲ್ವಾ? ಸಮಾನತೆಯನ್ನ ಇವತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ, ಒಂದು ಮನೆ ಕೂಡ ಮೂಲಕ ಆಗುತ್ತೆ, ಒಂದು ಮೂಲಭೂತ ಸೌಕರ್ಯ ಕೂಡ ಮೂಲಕ ಆಗುತ್ತೆ. ಇದು ಯಾವುದನ್ನು ಮಾಡದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಾರ ಕಡೆ ಬೆರಳು ತೋರಿಸ್ತಿದ್ದೀರಾ? ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ಯಾರನ್ನು ದೋಷಿಸ್ತೀರಾ? ಅಂದ್ರೆ ಸರ್ಕಾರ ಅಷ್ಟು ಶಕ್ತಿ ಇಲ್ವಾ? ನಿಮ್ಮ ಆಡಳಿತಕ್ಕೆ ಶಕ್ತಿ ಇಲ್ವಾ? ನಾವು ಮತಾಂತರವನ್ನ ನಿಷೇಧ ಮಾಡಿಲ್ಲ, ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ನೋಟಿಫಿಕೇಶನ್ ವ್ಯವಸ್ಥೆಗಳಲ್ಲಿ ಪ್ರಕ್ರಿಯೆ, ಉತ್ತಮವಾಗಿರುವಂಥ ಪ್ರಕ್ರಿಯೆ, ಪ್ರೊಸೆಸ್ ಇರಲಿಲ್ಲ. ಸುಮ್ಮನೆ ಕರ್ಕೊಂಡೋಗಿ ರಾತ್ರಿ ಅವ್ನಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಮತಾಂತರ ಅಂತ ಮಾಡಿಬಿಟ್ರೆ ಅದು ಮತಾಂತರ ಆಗುತ್ತಾ? ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಂ ಮೊದಲೇ ಆಗತ್ತೆ ಹೇಳಿರಲ್ಲ, ಅದು ಆಗಲಿ. ಈಗ ಆಗ್ಯಾರ ಹೇಳ್ಯಾರ, ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಹೊರತು ಹಂಗಂತ ಅಸಮಾನತೆನೇ ಇಲ್ಲ, ಜಾತಿ ಭೇದನೇ ಇಲ್ಲ ಅಂದರೆ ಹಂಗೆ ಮಾತಾಡಿದ್ರೆ ಆತ್ಮವಂಚನೆಯ ಮಾತಾಗುತ್ತೆ. ಡೆಫಿನೆಟ್ಲಿ ಅದಿದೆ. ನಾನು ಆಗಲೇ ಹೇಳಿಲ್ವಾ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋದಿಲ್ಲ ಈ ವಿಷಯಗಳು. ಲಾಟ್ ಆಫ್ ಗ್ರೇ ಏರಿಯಾಸ್ ಇರ್ತವೆ. ಆ ಗ್ರೇ ಏರಿಯಾಗಳನ್ನು ಅರ್ಥ ಮಾಡಿಕೊಳ್ಬೇಕು. 1 ವರ್ಷದ ಹಿಂದೆ ಅನಿಸುತ್ತೆ, ಸರ್ಕಾರದಲ್ಲಿ ಯಾರು ಆಸಕ್ತಿ ಇದ್ದರೆ ತೆಗೆಸಿ ನೋಡ್ಬೋದು. ರಾಯಚೂರಿನಲ್ಲಿ ಒಂದು FIR ಆಗಿದೆ. ಬೇಕು ಅಂದರೆ ನಾಳೆ ಯಾವ ಪೊಲೀಸ್ ಸ್ಟೇಷನ್ನು ಅನ್ನೋದನ್ನು ಹೇಳ್ತೀನಿ. ಧರ್ಮ ಪ್ರಚಾರಕ್ಕೆ ಬಂದ ಅಹಮದಿಯರನ್ನು ಸುನ್ನಿಗಳು ಹೊಡೆದಿದ್ದು. ಯಾಕೆ? ನೀವು ಧರ್ಮ ಪ್ರಚಾರ ಮಾಡೋಂಗಿಲ್ಲ. ಯಾಕೆ ಮಾಡಬಾರ್ದು? ನೀವು ಧರ್ಮ ಹಾಳು ಮಾಡ್ತಾ ಇದ್ದೀರಿ ಅಂತ. ಆ ಡಿವೈಡ್ನಿಂದಾಗಿ ಮತಾಂತರ ಆಗುವುದಕ್ಕೆ ಸಾಧ್ಯವಾ? ಆ ಸಪ್ರೆಷನ್ನಿಂದಾಗಿ ಮತಾಂತರ ಆಗುವುದಕ್ಕೆ ಸಾಧ್ಯವಾ? ಒಂದು ಇಂಟ್ರೆಸ್ಟಿಂಗ್ ಡಿಬೇಟ್ ನೆನಪಾಗತ್ತೆ ನನಗೆ. ನಾನೇ ಮಾಡಿದ್ದು, ಕಾಂಗ್ರೆಸ್ನಿಂದ ನಟರಾಜಗೌಡರು ಇದ್ದರು. ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಅದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಏನು? ಮತಾಂತರ ಆಗಿದ್ದಾರೆ, ಮತಾಂತರ ಆಗೋದು ಹಕ್ಕು ಅಂತ. ನಾನು ಪಾಲನೆ ಮಾಡ್ತಾ ಇರುವ ಧರ್ಮ, ನನ್ನ ಹಬ್ಬ ಹರಿದಿನ, ನನ್ನ ಆಚರಣೆಗಳು ಇಷ್ಟ ಆಗ್ತಾ ಇಲ್ಲ ನನಗೆ. ಇದರಲ್ಲೇನು ತರ್ಕ ಕಾಣಿಸ್ತಾ ಇಲ್ಲ, ಲಾಜಿಕ್ ಕಾಣಿಸ್ತಾ ಇಲ್ಲ. ಈ ದೇವರು ನನಗೆ ಸತ್ಯ ಅನ್ನಿಸ್ತಾ ಇಲ್ಲ. ಇನ್ಯಾವುದೋ ದೇವರು ನನಗೆ ಸತ್ಯ ಅನ್ನಿಸುತ್ತೆ, ಇನ್ಯಾವುದೋ ದೇವರು ನನಗೆ ಸತ್ಯದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬಹುದು ಅಂತ ಅನಿಸುತ್ತೆ ಅನ್ನುವಾಗ ಮತಾಂತರ ಆಗೋದು ತಪ್ಪಲ್ಲ. ಜಗತ್ತು ಡೈನಮಿಕ್ ಆಗಿರೋದೇ ಹಾಗೆ. ಮತಾಂತರ ಆಗೋದು ತಪ್ಪಲ್ಲ. ಅದು ಈ ವಾದದಲ್ಲಿ ಬಂತದು. ಮತಾಂತರ ಆಗುವುದು ಹಕ್ಕು ಅಂದರು. ಐ ಸಪೋರ್ಟ್. ನಾನು ಹಕ್ಕನ್ನು ಸಪೋರ್ಟ್ ಮಾಡ್ತೀನಿ. ಆ ಹಕ್ಕು ಎಲ್ರಿಗೂ ಸಮಾನವಾಗಿರ್ಬೇಕು. ನಾನು ಕೇಳಿದೆ, ಒಬ್ಬ ವ್ಯಕ್ತಿ ಮತಾಂತರ ಆಗುವುದನ್ನು ಇನ್ನೊಬ್ಬ ವ್ಯಕ್ತಿ ತಡಿತಾ ಇದ್ರೆ ಆತನನ್ನು ಏನು ಅನ್ಬೇಕು ಅಂತ. ವಕ್ತಾರರು ಹೇಳಿದ್ರು, ಅವನು ಕ್ರಿಮಿನಲ್ ರೀ ಅವನು ಅಂತ. ವೆರಿ ಗುಡ್. ಒಬ್ಬ ವ್ಯಕ್ತಿ ಮತಾಂತರ ಆಗುವುದನ್ನು ಒಂದು ಸಂಘಟನೆ ನಿಂತ್ಕೊಂಡು ತಡೀತಾ ಇದ್ದರೆ, ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಕೊಟ್ಟಿರುವ ಧಾರ್ಮಿಕ ಹಕ್ಕು, ತನಗೆ ಯಾವ ಧರ್ಮ ಬೇಕೋ ಆ ಧರ್ಮವನ್ನು ಪಾಲಿಸುವ ಹಕ್ಕನ್ನು ಒಂದು ಸಂಘಟನೆ ನಿಂತ್ಕೊಂಡು ತಡೀತಾ ಇದ್ರೆ ಏನು ಅನ್ಬೇಕು ಅದಕ್ಕೆ ಅಂದರೆ, ವಕ್ತಾರರು ಹೇಳಿದ್ರು, ಇಟ್ ಈಸ್ ಅನ್ ಆರ್ಗನೈಸ್ಡ್ ಕ್ರೈಮ್. ವಂಡರ್ಫುಲ್. ಒಬ್ಬ ವ್ಯಕ್ತಿ ಏನಾದರೂ ಇನ್ನೊಬ್ಬ ವ್ಯಕ್ತಿ ತನಗೆ ಬೇಕಾದ ಧರ್ಮವನ್ನು ಪಾಲನೆ ಮಾಡುವುದನ್ನು ತಡೀತಾ ಇದ್ದರೆ ಅದು ಕ್ರೈಮು.
ಒಂದು ಸಂಘಟನೆ ನಿಂತ್ಕೊಂಡು ತಡೀತಾ ಇದ್ರೆ ಅದೊಂದು ಆರ್ಗನೈಸ್ಡ್ ಕ್ರೈಮ್. ಒಂದು ಧರ್ಮ ಗ್ರಂಥವೇ ನೀನು ಇನ್ನೊಂದು ಧರ್ಮವನ್ನು ಪಾಲನೆ ಮಾಡಿದ್ರೆ ನೀನು ತಲೆ ಕತ್ತರಿಸ್ಬೇಕು ಅಂತ ಹೇಳಿಬಿಟ್ರೆ ಅಂತ ಪ್ರಶ್ನೆ ಕೇಳಿದೆ ನಾನು. ಹಂಗೆ ಧರ್ಮ ಗ್ರಂಥ ಹೇಳಿದ್ರೆ ಸಂವಿಧಾನಕ್ಕೂ ಆ ಧರ್ಮ ಗ್ರಂಥಕ್ಕೂ ನೇರ ಹೊಡೆದಾಟ ಅಲ್ಲ ಅದು. ಸಂವಿಧಾನ ಅಬ್ಸಲ್ಯೂಟ್ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಅಬ್ಸಲ್ಯೂಟ್ ಧಾರ್ಮಿಕ ಸ್ವಾತಂತ್ರ್ಯ. ನಿನಗೆ ಯಾವ ಧರ್ಮ ಬೇಕೋ ಆ ಧರ್ಮವನ್ನು ಪಾಲನೆ ಮಾಡುವಂತ ಒಂದು ಧರ್ಮ ಗ್ರಂಥ ಆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುತ್ತೆ. ಆವಾಗ ಅಂದರೆ ಅದರಲ್ಲಿ ಪರಿವರ್ತನೆಗಳು ಬೇಕಾಗುತ್ತೆ, ಮನಃಪರಿವರ್ತನೆಗಳಾಗಬೇಕು, ಅದು ಇದು ಕಥೆಗಳು ಬಂದವು. ಇರಲಿ, ಇಂಥ ವಿಷಯಗಳನ್ನು ಲಾಜಿಕಲ್ ಆಗಿ ಚರ್ಚೆ ಮಾಡೋದಕ್ಕೆ ಹೋದಾಗ ತುಂಬ ಜನ ಸಿಕ್ಕಾಕತ್ತಾರೆ. ಮದ್ದೂರಿನಲ್ಲಾಯಿತು, ತುಮಕೂರಿನಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳರ ವಿರುದ್ಧ FIR. ತುಮಕೂರು ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಕ್ಕೆ ಅವ್ರ ಭಾಷಣದಲ್ಲೇ ಹೇಳಿದರು, ಮದ್ದೂರಿಗೆ ಹೋಗಿ ಬಂದೆ, ಅಲ್ಲೊಂದು FIR ಆಗಿದೆ ನನ್ನ ಮೇಲೆ, ಅದು ನನ್ನ ವಿರುದ್ಧದ 70ನೇ FIR. ಈಗ ತುಮಕೂರಿನಲ್ಲಿ ಭಾಷಣ ಮಾಡ್ತಾ ಇದ್ದೀನಿ, ಇಲ್ಲೂ ಒಂದು FIR ಆಗ್ಬೋದು, ಇಲ್ಲೊಂದು FIR ಆದರೆ ಅದು 71ನೇ FIR ಅಂದಿದ್ರು ಅವರು. ಕರೆಕ್ಟಾಗಿ ಹಾಗೆ ಆಗಿದೆ, 71ನೇ FIR ಆಯಿತು. ಪೊಲೀಸ್ ಸಿಬ್ಬಂದಿ ರಘುನಾಥ್ ಅವರ ದೂರಿನ ಮೇರೆಗೆ ತುಮಕೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅರ್ಥಾತ್ ಸುಮೋಟೋ, ಇದು ಸ್ವಯಂ ಪ್ರೇರಿತ ದೂರು. ಏನು ಹೇಳಿದ್ರು ಯತ್ನಾಳರು ಕೇಳಿಸ್ಕೊಳ್ಳಿ. ಭಾರತ್ ಮಾತಾ ಕಿ ಜೈ. ನಿನ್ನೆ ನನಗ ಮದ್ದೂರಿನಲ್ಲಿ 70ನೇ ಕೇಸು ಹಾಕ್ಯಾರ, ತುಮಕೂರಿನಾಗ 71ನೇ ಲಾಗು ಹಾಕ್ಯಾರ. ನಿಲ್ಲಿಸುವಂತ ದೇಶಭಕ್ತರು ಕೇಳ್ತೀನಿ, ಪಾಕಿಸ್ತಾನ ಜೆಂಡಾ ಹಾಕಿದ್ರೆ ಬಾಯಿಗೆ ಹಾಕಿಕೊಂಡು ಹೊಡಿಬೇಕು. ಅಲ್ರೇ ಮಕ್ಕಳ, ಈ ದೇಶದ ಅನ್ನ ತಿಂತೀರಿ, ನೀರು ಕುಡಿತೀರಿ, ಗಾಳಿ ಸೇವಿಸ್ತೀರಿ. ಪಾಕಿಸ್ತಾನ ಮಕ್ಕಳ ಪಾಕಿಸ್ತಾನ ಅಲ್ಲೇನು RSS ಐತನ ಪಾಕಿಸ್ತಾನ, ವಿಶ್ವ ಹಿಂದೂ ಪರಿಷತ್ ಐತನ, ಶ್ರೀರಾಮ ಸೇನಾ ಐತನ. ಮುಂದಿನ ಸುದ್ದಿಗೆ ಹೋಗೋಣ. ಧರ್ಮಸ್ಥಳ. ಶನಿವಾರ ರಾತ್ರಿಯ ತನಕ SITಯಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದನ್ನು ನೋಡಿದ್ರೆ ಇವತ್ತು ಬೆಳಗ್ಗೆ ಬಂಗ್ಲೆಗುಡ್ಡದಲ್ಲಿ ಹುಡುಕಾಟ ಶುರುವಾಗಬೇಕಾಗಿತ್ತು. ವಿಠ್ಠಲಗೌಡರು ಹೇಳಿದ್ದಾರೆ, ಬಂಗ್ಲೆಗುಡ್ಡದಲ್ಲಿ ಅನೇಕ ಅಸ್ಥಿಪಂಜರಗಳು ಬಿದ್ದಿದ್ದಾವೆ ಅಂತ. ಬಂಗ್ಲೆಗುಡ್ಡ ಕಾಡಿನ ಪ್ರದೇಶವನ್ನು ಸಂಪೂರ್ಣವಾಗಿ ಕಾರ್ಡನ್ ಆಫ್ ಮಾಡಿ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಕೊಟ್ಟು KMCಯ ತಜ್ಞ ವೈದ್ಯರನ್ನು ಕರೆಸ್ಕೊಂಡು ಹುಡುಕಾಟ ಶುರುವಾಗಬೇಕಾಗಿತ್ತು. ಇವತ್ತು ಬೆಳಗ್ಗೆ SITಗೆ ಸ್ಪಷ್ಟ ಸೂಚನೆ ಬಂದಿತ್ತು, ವಿಠ್ಠಲಗೌಡರು ಹೇಳದಲ್ಲಿ ಹುಡುಕಿ ಅಂತ. ನಾನು ಮೊನ್ನೆನೇ ಹೇಳಿದೆ ಅದನ್ನು. ಅನಾಮಿಕ ದೂರುದಾರ ಅಂತ ಬಂದ ಚಿನ್ನಯ್ಯ ಹೇಳದಲ್ಲೆಲ್ಲ ಅಗದಿದ್ದಾಗಿದೆ. ಚಿನ್ನಯ್ಯ ಈಗ SITಯನ್ನು ನಂಬಿಕೊಂಡು ಇವ್ರು ನನಗೆ ರಕ್ಷಣೆ ಕೊಡ್ತಾರೆ ಅಂತ ಅಂದ್ಕೊಂಡು ನಡೆದ ಅಷ್ಟೂ ಷಡ್ಯಂತ್ರವನ್ನು ಎಳೆಯಾಗಿ ಬಿಡಿಸಿಟ್ಟಿದ್ದಾನೆ. ಆತ ಕೊಟ್ಟ ಸ್ಟೇಟ್ಮೆಂಟಿನ ಆಧಾರದ ಮೇಲೆ SIT ಅವರು ರಾಜ್ಯದ ಅನೇಕ ಕಡೆ ಚಿನ್ನಯ್ಯನ ಕರ್ಕೊಂಡೋಗಿ ಮಹಜರ್ಗಳನ್ನು ಮಾಡಿದ್ದಾರೆ. ಈ ಟೀಮು ಎಲ್ಲೆಲ್ಲಿ ಭೇಟಿಯಾಗಿತ್ತು, ಎಲ್ಲಿ ಆತನ ಕೈಗೆ ತಂದು ತಲೆಬುರುಡೆ ಕೊಡಲಾಗಿತ್ತು, ಎಲ್ಲವನ್ನು ಮಹಜರ್ ಮಾಡಿದ್ದಾರೆ. ಆತನ ಸ್ಟೇಟ್ಮೆಂಟ್ ಮುಗಿದ ಮೇಲೆ ಆತನನ್ನು ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಆತನ ಹೇಳಿಕೆಯನ್ನು ಆಧರಿಸಿ ಉಳಿದವರನ್ನು ವಶಕ್ಕೆ ತೆಗೆದುಕೊಳ್ಳಬೇಕಾದ, ಉಳಿದವರ ವಿಚಾರಣೆ ನಡೆಸಬೇಕಾದ ಟೈಮ್ ಇದು. ಅದು ನಡೀತಾ ಇದೆ. ಹೊರಗಡೆ ಪೋರ್ಟ್ರೇ ಆಗ್ತಾ ಇರೋದೇ ಒಂದು, ಒಳಗಡೆ ನಡೀತಾ ಇರೋದೇ ಇನ್ನೊಂದು. ಹೆಡ್ಲೈನ್ಸ್ ಕೊಟ್ಟಿದ್ದು. ಷಡ್ಯಂತ್ರಗಾರರಿಗೆ ನಡುಕ, ಷಡ್ಯಂತ್ರಗಾರರಿಗೆ ಬುಲಾವು, ಇವತ್ತು ಅರೆಸ್ಟ್ ಆಗುತ್ತಾ, ನಾಳೆ ಅರೆಸ್ಟ್ ಆಗುತ್ತಾ, ಹೆಡ್ಲೈನ್ಸ್ ಕೊಟ್ಟಿದ್ದು. SIT ಅವರು ಒಳಗೆ ಕೂತ್ಕೊಂಡು ನಗ್ತಿರ್ತಾರೆ. ಏನಿಲ್ಲ, ಏನು ವಿಚಾರಣೆ ಇಲ್ಲ. ವಿಠ್ಠಲಗೌಡರು ಬಂದು ಬಂಗ್ಲೆಗುಡ್ಡದಲ್ಲಿ ತಲೆಬುರುಡೆ ಇದ್ದಾವೆ ಅಂದರೂ ನಾಳೆ ಬಂಗ್ಲೆಗುಡ್ಡದಲ್ಲಿ ಹುಡುಕಾಟ ಶುರುವಾಗುತ್ತೆ. ಜಯಂತ್ ಬಂದು ಅದರ ಪಕ್ಕದಲ್ಲಿರೋ ಮತ್ಯಾವುದೋ ಕ್ವಾರ್ಟರ್ಸ್ ಗುಡ್ಡದಲ್ಲಿ ಇದ್ದಾವೆ ಅಂತ ಹೇಳಬಹುದು, ಅಲ್ಲಿ ಹೋಗಿ ಹುಡುಕಾಟ ಶುರುವಾಗುತ್ತೆ. ಇಡೀ ಪ್ರಕರಣ ಮಹೇಶ್ ಶೆಟ್ಟಿ ತಿಮುರೋಡಿಗೆ ಟಚ್ ಕೂಡ ಆಗದಂತೆ ವಿಶೇಷ ಮುತುವರ್ಜಿಯಿಂದ ಇದರ ತನಿಖೆ ನಡೀತಾ ಇದೆ. ವಿಶೇಷ ಮುತುವರ್ಜಿ ಅದು.
ಯೂಟ್ಯೂಬರ್ ಸಮೀರ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಈ ಷಡ್ಯಂತ್ರದಲ್ಲಿ. ಆತನಿಗೆ ನೋಟಿಸೇ ಕೊಡದಂತೆ ತಡೆಯುತ್ತಿರುವ ಶಕ್ತಿ ಯಾವುದು? ಗಿರೀಶ್ ಮಟ್ಟಣ್ಣವರ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಇನ್ ದಿಸ್ ಕಾನ್ಸ್ಪಿರಸಿ. ಗಿರೀಶ್ ಮಟ್ಟಣ್ಣವರಿಗೆ ಫೋನ್ ಮಾಡಿ ಕರೆಯೋದು, ಕೂಡಿಸ್ಕೊಳ್ಳೋದು, ಮಧ್ಯಾಹ್ನ ಊಟಕ್ಕೆ ಹಾಕೋದು, ಸಂಜೆ ಟೀ ಕುಡಿಸೋದು, ಮತ್ತೆ ಕಳಿಸೋದು ವಾಪಸ್. ವಿಚಾರಣೆ ನಡೆದಿಲ್ಲ. ಅಂದರೆ ಚಿನ್ನಯ್ಯಗೆ ಬಂತು, ವಿಠ್ಠಲಗೌಡಗೆ ಬಂತು, ಜಯಂತ್ಗೆ ಬಂತು. ಸಾಧ್ಯ ಆದಷ್ಟು ಇದು ಮುಂದೆ ಹೋಗದೆ ಇರೋಂಗೆ ನಿಲ್ಲಿಸ್ಬೇಕು ಅಂತ. ಚಿನ್ನಯ್ಯನಿಗೆ ಮುಗಿದ್ಬಿಟ್ರೆ ಬೆಸ್ಟ್. ಚಿನ್ನಯ್ಯ ಒಬ್ಬನೇ ಆರೋಪಿ. ಆತ ಚಿನ್ನ ಕದೀತಿದ್ದ. ಧರ್ಮಸ್ಥಳ ದೇವಸ್ಥಾನದವ್ರಿಗೆ ಸಿಟ್ಟು ಬಂತು, ಅವ್ರ ಕೆಲಸದಿಂದ ತೆಗೆದ್ರು. ಆ ಸಿಟ್ಟಿಗೆ ಆತ ಇಷ್ಟೆಲ್ಲ ಮಾಡ್ದ ಅಂತ ನಿಲ್ಲಿಸುವ ಪ್ರಯತ್ನ ಆಯಿತು. ನಿಲ್ಸೋಕ್ಕಾಗೋದಿಲ್ಲ. ಯಾಕಂದರೆ ಬುರುಡೆ ತಂದಿದ್ದು ಚಿನ್ನಯ್ಯ ಅಲ್ಲ, ಬುರುಡೆ ವಿಠ್ಠಲಗೌಡ ತೆಗೆದಿದ್ದು ಬಂಗ್ಲೆಗುಡ್ಡದಿಂದ, ತಲೆ ಬುರುಡೆನ. ಅಲ್ಲಿಗೆ ವಿಠ್ಠಲಗೌಡ ತನಕ ಹೋಗಲೇಬೇಕು. ವಿಠ್ಠಲಗೌಡನ ಜೊತೆಗೆ ಹೋಗಿದ್ದು ಪ್ರದೀಪ್ ಗೌಡ, ಮತ್ತಿನ್ನೊಬ್ಬನ ತನಕ ಹೋಗಬೇಕು. ವಿಠ್ಠಲಗೌಡ ಬುರುಡೆ ತಂದು ಕೊಟ್ಟಿದ್ದು ಜಯಂತ್ಗೆ, ಜಯಂತ್ ತನಕ ಹೋಗಬೇಕು. ಇದನ್ನು ಹೆಂಗೆ ಮುಂದೆ ಹೋಗುತ್ತೆ ಅಥವಾ ಹೆಂಗೆ ಮುಂದೆ ಹೋಗೋದನ್ನು ನಿಲ್ಲಿಸಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ತನಿಖೆ ಮಂದಗತಿಯಲ್ಲಿ ನಡೀತಾ ಇದೆ. ಇವತ್ತು ವಿಠ್ಠಲಗೌಡನ ಕರ್ಕೊಂಡು ಬಂಗ್ಲೆಗುಡ್ಡ ಹುಡುಕಬೇಕಾಗಿತ್ತು, ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಏಕಾಏಕಿ ನಿನ್ನೆ ರಾತ್ರಿ SIT ಅಧಿಕಾರಿಗಳಿಗೆ ಒಂದು ಸೂಚನೆ ಬಂತು, ನಾಳೆ ಹೋಲ್ಡ್ ಮಾಡ್ಕೊಳ್ಳಿ ಅಂತ. ಅದರ್ವೈಸ್ KMCಯ ವೈದ್ಯರಿಗೂ ಬರೋದಕ್ಕೆ ಹೇಳಲಾಗಿತ್ತು, ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ಗಳಿಗೆ. ಅಂದರೆ ತಲೆಬುರುಡೆ ಏನಾದರೂ ಸಿಕ್ಕರೆ ಅದನ್ನು ನೀಟಾಗಿ ಪದ್ಧತಿಯ ಪ್ರಕಾರ ಪ್ರೊಟೆಕ್ಟ್ ಮಾಡಿಕೊಂಡು FSLಗೆ ತಗೊಂಡು ಹೋಗ್ಬೇಕಲ್ಲ. ಅದಕ್ಕೆ ನಾಳೆ ಶುರುವಾದರೂ ಆಗಬಹುದು, ಮತ್ತೆ ಶುರುವಾಗಬಹುದು ನಾಳೆ. ಒಟ್ಟಿನಲ್ಲಿ SITಯ ಕಥೆ ಜಗಜ್ಜಾಹೀರಾಗಿದೆ, ಜಗಜ್ಜಾಹೀರು. ಈ ವಿಷಯದಲ್ಲಿ BJPಯವ್ರಿಗೂ ಕಾಂಗ್ರೆಸ್ನವ್ರಿಗೂ, ಸ್ಪೆಸಿಫಿಕಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೂ CT ರವಿ ಅವ್ರಿಗೂ ಒಂದು ಟಾಕ್ ಫೈಟ್. ಕೇಳಿಸ್ಕೊಳ್ಳಿ ಒಮ್ಮೆ. ಏನು ಬೇಕಂತ BJP ಅದನ್ನು ತೀರ್ಮಾನ ಮಾಡಲಿ. BJPಯವರಿಗೆ ಏನು ಬೇಕು? ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದರು ಸರ್? ಯಾರಿಗೋಸ್ಕರ ಮಾಡಿದರು? ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರೀತಾ ಇದೆ ಅಂತ ಮಾಡಿದರು. ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು. ಸೌಜನ್ಯ ಮನೆಯಲ್ಲಿ ಏನಾಯಿತು? ಯಾರ ಮೇಲೆ ಅಪವಾದನೆ ಬಿತ್ತು? ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ, ಅಲ್ಲಿ ರಾಶಿ ಬುರುಡೆ ಸಿಕ್ಕಿದೆ, ಅದು ಸಿಕ್ಕಿದೆ ಅಂತ. ಇವಾಗ BJP ಏನು ಹೇಳ್ತಾರೆ? ಧರ್ಮಸ್ಥಳ ಚಲೋ 4 ದಿನ, ಚಾಮುಂಡೇಶ್ವರಿ ಚಲೋ 4 ದಿನ, ಇದು ಮದ್ದೂರು ಚಲೋ 2 ದಿನ, ಮುಗೀತು. ಇಷ್ಟೇನೋ ಇವ್ರದ್ದು? ಏನಿದೆ ಹೇಳಿ? ಮಳೆ ಬಂದಿದೆ, ಬೆಳೆ ಹಾನಿಯಾಗಿದೆ, NDRF ನಾರ್ಮ್ಸ್ ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವ್ರ ಹತ್ರ, ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇದು ಹೋಗ್ಬಿಟ್ಟು ಆ ಚಲೋ ಈ ಚಲೋ ಅಷ್ಟೇ. ಈಗ ಒಬ್ಬ ಬುಡೆ ಗ್ಯಾಂಗಿನ ಮಾಸ್ಕ್ ಮ್ಯಾನ್ ಮಾತು ಕೇಳಿ ಮರ್ಯಾದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡಿದೆ. ಒಬ್ಬ ಮಾಸ್ಕ್ ಮ್ಯಾನ್ ಮಾತು ಕೇಳಿ ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆ ಬರುವಂತೆ ವರ್ತಿಸಿ ಇದ್ದ 3 ಕಾಸಿನ ಮರ್ಯಾದೆಯೂ ಕೂಡ ಹರಾಜು ಹಾಕ್ಕೊಂಡಿದ್ದಾರೆ. SIT ಅವರ ತನಿಖೆಗೆ ಕಾಣದ ಕೈಗಳು ನಿಯಂತ್ರಣವನ್ನು ಹೇರ್ತಿದ್ದಾರೋ ಅನ್ನುವಂಥ ಅನುಮಾನ ಬರ್ತಾ ಇದೆ. ಷಡ್ಯಂತ್ರ ಮಾಡಿದವರು ಯಾರು ಅನ್ನೋದನ್ನು ಇವತ್ತಿನವರೆಗೂ ಸ್ಪಷ್ಟಪಡಿಸಿಲ್ಲ. ಇದೆಲ್ಲ ನೋಡಿದಾಗ SIT ತನಿಖೆಯನ್ನು ಹಳ್ಳ ಹಿಡಿಸುವಂಥ ಎಲ್ಲ ಪ್ರಯತ್ನವೂ ನಡೀತಾ ಇದೆ ಅಂತ ಅನುಮಾನ ಬರ್ತದೆ. ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಶ್ನೆ ಕರೆಕ್ಟ್ ಆಗಿದೆ. ಧರ್ಮಸ್ಥಳಕ್ಕೆ BJPಯವರು ಧರ್ಮಸ್ಥಳ ಚಲೋ ಮಾಡಿದ್ರು. ಕೊಲೆಯಾದ ಸೌಜನ್ಯಾಳ ಮನೆಗೆ ಭೇಟಿ ಕೊಟ್ಟರು. ಸೌಜನ್ಯ ಕುಟುಂಬಸ್ಥರು ಯಾರ ಮೇಲೆ ಆರೋಪ ಮಾಡಿದರು? ವೀರೇಂದ್ರ ಹೆಗ್ಗಡೆ ಕುಟುಂಬದ ಮೇಲೆ ಆರೋಪ ಮಾಡ್ತಾರೆ ಅವರು. ಆ ಆರೋಪ ಈಗ ಮಾಡ್ತಿರೋದಲ್ಲ, 2013ರಿಂದ ಮಾಡ್ತಾ ಇದ್ದಾರೆ. ಈಗ ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವ ಗಂಭೀರ ನಿರ್ಧಾರವನ್ನಾದರೂ ಮಾಡಿ ಈ SIT ಸೌಜನ್ಯ ಕೊಲೆ ಪ್ರಕರಣದ ಮರು ತನಿಖೆ ಮಾಡುವಂತೆ ಮಾಡಬಹುದಾ? ಅಥವಾ ಇನ್ನೊಂದು SITನೇ ರಚನೆ ಮಾಡಿ ಬೆಸ್ಟ್ ಆಫ್ ದ ಬೆಸ್ಟ್ ಆಫೀಸರ್ಸ್ ಹಾಕಿ ಸೌಜನ್ಯ ಪ್ರಕರಣದ ಮರು ತನಿಖೆ ಆದೇಶ ಮಾಡಬಹುದಾ? ಮಾಡೋಕ್ಕಾಗೋದಿಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾನೂನಲ್ಲಿರುವ ಏಕೈಕ ಅವಕಾಶ ಸೌಜನ್ಯ ಕುಟುಂಬಸ್ಥರ ಕೋರ್ಟಿಗೆ ಬರೋದು. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದನ್ನು, ಅವ್ರ ತಾಯಿಗೆ ಬಿಟ್ಟ ವಿಷಯ ಅದು ಅಂತ.
ಅಟ್ಲೀಸ್ಟ್ ಪ್ರಿಯಾಂಕ ಖರ್ಗೆ ಅವರು ಬನ್ನಿ ನೀವು ಯಾರ ಮೇಲೆ ಆರೋಪ ಮಾಡ್ತಿದ್ದೀರೋ ಅವ್ರಿಗೆ ಶಿಕ್ಷೆ ಕೊಡಿಸೇ ತೀರೋಣ ಅಂತ ಸೌಜನ್ಯ ಮನೆಗೆ ಹೋಗಿ ಕೂತ್ಕೊಂಡು ಒಂದು ರಿಟ್ ಅಪ್ಲಿಕೇಶನ್ಗೆ ಒಂದು ಸೈನ್ ಹಾಕ್ಸ್ಕೊಂಬಂದುಬಿಟ್ರೆ ಮುಗದೆ ಹೋಯ್ತು. ರೀಓಪನ್ನೇ ಮಾಡಿಸ್ಬಿಡ್ಬೋದು ರೀ ಸೌಜನ್ಯ ಮರ್ಡರ್ ಕೇಸನ್ನು. ರೀಓಪನ್ ಮಾಡಿ ಮರುತನಿಖೆ ಮಾಡಿಸ್ಬಿಡೋದಪ್ಪ. ವಿಠ್ಠಲಗೌಡ ಹೇಳಿದ್ದಾನೆ ರಾಶಿ ರಾಶಿ ತಲೆಬುರುಡೆಗಳು ಬಿದ್ದಿದ್ದಾವೆ ಅಂತ. ಹೌದು, ಹೇಳಿದ್ದಾನೆ. ಚಿನ್ನಯ್ಯನೂ ಹೇಳಿದ್ದ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತ. ಅತ್ಯಾಚಾರಗೊಂಡು ಕೊಲೆಯಾದ ಸ್ಥಿತಿಯಲ್ಲಿದ್ದ 100 ಶವಗಳನ್ನು ಹೂತು ಹಾಕಿದ್ದೇನೆ, ನನ್ನಿಂದ ಬೆದರಿಸಿ ಹೂಳಿಸಲಾಗಿದೆ ಅಂತ ಚಿನ್ನಯ್ಯನೂ ಹೇಳಿದ್ದ. ಈಗ ಹೋಗಿ ಕೇಳಿ ಚಿನ್ನಯ್ಯನೇನಂತಾನೆ, ನನ್ನ ಪಾಡಿಗೆ ನಾನು ದುಡ್ಕೊಂಡಿದ್ದೆ ಸ್ವಾಮಿ, ನನ್ನನ್ನು ಎಳ್ಕೊಂಡು ಬಂದು ಹಂಗೆ ಹೇಳು ಹಿಂಗೆ ಹೇಳು ಅಂತ ಹೇಳಿಸ್ಬಿಟ್ರು ನನ್ನ ಹತ್ರ ಅಂತಾನೆ ಚಿನ್ನಯ್ಯ. ಆತ ಮೊದಲ ಹೇಳಿಕೆ ಕೊಟ್ಟಾಗ ದೇಶ ವಿದೇಶದಲ್ಲಿ ಒಂದು ಅಪಪ್ರಚಾರ ಆಯ್ತಲ್ಲ, ಯಾರು ವಾಪಸ್ ತಂದು ಕೊಡ್ತಾರೇನ್ರಿ ಆ ಗೌರವವನ್ನು? ಇನ್ನೂ ತನಕ ಜರ್ಮನ್ ನ್ಯೂಸ್ ಪೇಪರ್ನ ಹೆಡ್ಲೈನ್ಸೇ ನನ್ನ ಕಣ್ಣು ಮುಂದೆ ಬರೋದು. ಮಾಸ್ ರೇಪ್, ಮಾಸ್ ಮರ್ಡರ್, ಮಾಸ್ ಬರಿಯಲ್ ಇನ್ ಹಿಂದೂ ಟೆಂಪಲ್ ಟೌನ್ ಅನ್ನುವ ಹೆಡ್ಲೈನ್ ಬಂತಲ್ಲಿ. BBC ಬಂತು, ಅಲ್ ಜಜೀರಾದಲ್ಲಿ ಬಂತು. ಆಂಧ್ರ ಪ್ರದೇಶದ ಒಂದು ನ್ಯೂಸ್ ಚಾನಲ್ ಮಾಡಿದ ಸರಣಿಯನ್ನು ನೋಡಿಬಿಟ್ರಂತೂ, ಒಡಿಸ್ಸಾದ ಒಂದು ಚಾನಲ್, ಧರ್ಮಸ್ಥಳಕ್ಕೆ ಬಂದ ಸಾವಿರಾರು ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ, ಸಾವಿರಾರು ಮಹಿಳೆಯರನ್ನು ಅಂತ ಒಡಿಸ್ಸಾದ ನ್ಯೂಸ್ ಚಾನಲ್ನಲ್ಲಿ ಬಂತು. ಏನದಕ್ಕೆಲ್ಲ ಬೇಸು? ಚಿನ್ನಯ್ಯ ಮೊದಲು ಕೊಟ್ಟ ಹೇಳಿಕೆ, ಈಗ ವಿಠ್ಠಲಗೌಡರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದರ ಮೇಲೂ ತನಿಖೆ ನಡೀಲಿ, ಬೇಡ ಅಂತ ಹೇಳಕ್ಕೆ ನಾವ್ಯಾರು? ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.